व्यासाय भवनाशाय ईशाय गुणाशे विद्याय शुद्ध विद्याय नमः नमो नमः। अपो विद्या विद्या सुगुणं भागराणं वादिराज गुरुं वन्दे विद्यादयाश्रयामि। श्री गुरुभ्यो नमः। ಶಿವಮೊಗ್ಗದಲ್ಲಿ ಒಂದು ದೈವಜ್ಞ ಸಮಾಜದ ಜಾತ್ರೆ ಆಗಿದೆ. ಎಲ್ಲ ಶಿಷ್ಯ ವೃಂದವರು ಕೂಡ ಬಹಳ ಶ್ರದ್ಧೆಯಿಂದ ನಿನ್ನೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೀರಿ. ಇವತ್ತು ಕೂಡ ಪಾದಪೂಜೆ ಮಾಡಬೇಕು ಅಂತ ಬಹಳ ಶ್ರದ್ಧೆಯಿಂದ ಬಂದಿದ್ದೀರಿ. ಇಷ್ಟು ಸಂಖ್ಯೆಯಲ್ಲಿ ಬಂದ ನೋಡುವಾಗ ಈ ಸಮಯ ಹೊಂದಾಣಿಕೆ ಬಹಳ ಕಷ್ಟ ಆಗಿದೆ. ಎಲ್ಲರಿಗೂ ಎಲ್ಲವೂ ಆಗಬೇಕು, ಸಮಯಕ್ಕೆ ಸರಿಯಾಗಿ ಆಗಬೇಕು, ಮಧ್ಯಾಹ್ನದ ಹೊತ್ತು ಈ ಊಟದ ಸಮಯ ಮೀರಬಾರದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಗಡಿಬಿಡಿ ಆಗಿರ್ಬೋದು ನಿಮಗೆಲ್ಲ. ಈ ಧರ್ಮ ಎನ್ನುವಂಥದ್ದು ಒಬ್ಬರಿಗೆ ಸಂಬಂಧಪಟ್ಟಂತ ವಸ್ತುವಲ್ಲ. ಒಬ್ಬ ವ್ಯಕ್ತಿ ಇದ್ದ, ಅವನು ಅಂದುಕೊಳ್ತಾ ಇದ್ದ, ನಾನು ಮಾಡುವ ಧರ್ಮ ನನಗೆ ಮಾತ್ರ, ನಾನು ಮಾಡುವ ಧರ್ಮದಿಂದ ನನಗೆ ಮಾತ್ರ ಮೋಕ್ಷ ಆಗ್ತದೆ ಎಂದು ಒಬ್ಬ ವ್ಯಕ್ತಿ ಅಂದ್ಕೊಳ್ತಾ ಇದ್ದ. ಆದರೆ ಹಾಗಲ್ಲ. ಈ ಧರ್ಮ ಎನ್ನುವಂಥದ್ದು ಒಬ್ಬನಿಗೆ ಸಂಬಂಧಪಟ್ಟದ್ದಲ್ಲ, ಅದು ಅವನಿಗೆ, ಅವನ ಮನೆಗೆ, ಅವನ ಸಮಾಜಕ್ಕೆ, ಅವನ ಇಡೀ ಕುಲಕ್ಕೆ ಸಂಬಂಧಪಟ್ಟ ಧರ್ಮ. ಇದನ್ನು ಅವನಿಗೆ ತೋರಿಸಿಕೊಳ್ಬೇಕು ಅಂತ ಹೇಳಿ ಗುರುಗಳು ಅವನಿಗೆ ಒಂದು ಬಾಳೆಹಣ್ಣಿನ ಬೀಜವನ್ನು ಕೊಟ್ಟು, ಈ ಬೀಜವನ್ನು ನಿನ್ನ ಮನೆಯ ಹಿತ್ತಲಲ್ಲಿ ನೀನು ಹಾಕು ಅಂತ ಹೇಳಿದರು. ಈ ವ್ಯಕ್ತಿ ಅವನ ಮನೆಯ ಹಿತ್ತಲಲ್ಲಿ ಬಾಳೆಹಣ್ಣಿನ ಬೀಜವನ್ನು ಹಾಕಿದ. ಆ ಬೀಜದಿಂದ ಬಾಳೆ ಗಿಡ ಆಯಿತು, ಬಾಳೆ ದೊಡ್ಡ ಬಿಟ್ಟಿತು. ಬಾಳೆಹಣ್ಣನ್ನ ತಾನು ಒಬ್ಬನೇ ತಿನ್ನಲಿಲ್ಲ, ತನ್ನ ಮನೆಯವರಿಗೆ, ಮಕ್ಕಳಿಗೆ, ಅಕ್ಕಪಕ್ಕದ ಮನೆಯವರಿಗೆ, ಎಲ್ಲ ಸಮಾಜದಲ್ಲಿ ಎಲ್ಲರೂ ಬಾಳೆಹಣ್ಣನ್ನು ಹಂಚಿದ. ಕೇವಲ ಬಾಳೆಹಣ್ಣು ಮಾತ್ರವಲ್ಲ, ಆ ಬಾಳೆ ದಿಂಡು, ಬಾಳೆ ಎಲೆ ಎಲ್ಲರೂ ಬಳಸುವಂತಾಯಿತು. ಒಂದು ವೇಳೆ ತಾನು ಬಿಟ್ಟಿದ್ದ ಬೀಜ ಅದು ತನಗೆ ಮಾತ್ರ ಆಗಿದ್ದರೆ ಅಷ್ಟು ಬಾಳೆಹಣ್ಣಿನ ಕೊನೆಯನ್ನು ತಾನು ತಿನ್ನಲಿಕ್ಕೆ ಆಗ್ತಾ ಇದ್ದ. ಅವನು ಇಟ್ಟು ತಿಂದಿದ್ರೆ ಆ ಬಾಳೆಹಣ್ಣು ಕೂತ್ಕೊಳ್ಳಿ ಹೋಗ್ತಾ ಇತ್ತು. ಅಂದ್ರೆ ಏನರ್ಥ? ಧರ್ಮ ಎಂಬುವ ಬೀಜ ಇದು ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ, ಅದು ಎಲ್ಲರಿಗೆ ಸಂಬಂಧಪಟ್ಟದ್ದು. ಅಂತಹ ಧರ್ಮವನ್ನು, ವೈಷ್ಣವ ಧರ್ಮವನ್ನು ನಿಮಗೆ ವಾದಿರಾಜ ಗುರು ನೀಡಿದ್ದಾರೆ. ಈ ಎಲ್ಲ ದೇವಜ್ಞ ಬ್ರಾಹ್ಮಣ ಸಮಾಜದವರಿಗೆ ವೈಷ್ಣವ ಧರ್ಮ ಎಂಬ ಬೀಜವನ್ನು ಬಿಟ್ಟಿದ್ದಾರೆ. ನೀವು ಮಾಡುವಂತಹ ಈ ಒಂದು ವೈಷ್ಣವ ಧರ್ಮ ಕೇವಲ ನಿಮ್ಮೊಬ್ಬರಿಗೆ ಸಂಬಂಧಪಟ್ಟದ್ದಲ್ಲ, ನಿಮ್ಮ ಮನೆಯವರಿಗೆ, ನಿಮ್ಮ ಕುಲಕ್ಕೆ, ಈ ಸಮಾಜಕ್ಕೆ ಸಂಬಂಧಪಟ್ಟದ್ದು. ನಮ್ಮಲ್ಲಿ ಕೆಲವರು ಇರ್ತಾರೆ, ನಾನು ಧರ್ಮವನ್ನು ಹೇಳ್ತೇನೆ ಬನ್ನಿ, ನಾನು ಧರ್ಮವನ್ನು ಹೇಳ್ತೇನೆ ಬನ್ನಿ ಇಂತ ಧರ್ಮಕ್ಕೆ ಧರ್ಮದ ಉಪದೇಶವನ್ನು ಮಾಡುವುದು ಬಹಳ ಮಂದಿ ಇರ್ತಾರೆ. ಸರಿ, ಹಾಗಾದ್ರೆ ನಾವು ಎಲ್ಲಿ ಹೋಗಬೇಕು? ಎಲ್ಲರೂ ಹೇಳಿದ್ರು ನಮ್ಮದೇ ಸರಿ, ನಮ್ಮದೇ ಸರಿ, ನಮ್ಮಲ್ಲಿಗೆ ಬನ್ನಿ ಅಂತ. ನೀವು ಮಾರ್ಕೆಟಿಗೆ ಹೋದ ಕರೀತಾರೆ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ನಮ್ಮಲ್ಲಿ ಕಡಿಮೆ ಕೊಟ್ಟು ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತ. ಸಮಾಜವು ಕೂಡ ಅದೇ ರೀತಿಯಾಗಿ ಧರ್ಮಕ್ಕೆ ಉಪದೇಶ ಮಾಡುವ ರೀತಿಯಲ್ಲಿ ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ಬನ್ನಿ ಅಂತ ಕರೀತಾರೆ. ಸರಿ, ಹಾಗಾದ್ರೆ ಎಲ್ಲಿಗೆ ಹೋಗ್ಬೇಕು? ನಾವು ಏನು ಮಾಡಬೇಕು? ಯಾವುದೋ ಧರ್ಮ ನಾವು ಬಿಗಾರ ಮಾಡಬೇಕು? ಅದಕ್ಕೆ ಒಂದು ಕಥೆ ಹೇಳುವುದಾದ್ರೆ, ಒಂದು ದೇವಸ್ಥಾನದ ಎದುರುಗಡೆ ದೇವಸ್ಥಾನದಲ್ಲಿ 3 ದೀಪಗಳು ಉರಿತಾ ಇತ್ತು. ಒಂದು ದೀಪ ಹೇಳ್ತಾ ಇತ್ತು, ನಾನೇ ಶ್ರೇಷ್ಠ ಅಂತ ಹೇಳ್ತಾ ಇತ್ತು. ನನ್ನ ಬೆಳಗಿನಿಂದಲೇ ಇಡೀ ದೇವಸ್ಥಾನ ಬೆಳಗುತ್ತಾ ಉಂಟು, ನಾನೇ ಶ್ರೇಷ್ಠ ಅಂತ ಒಂದು ದೀಪ ಹೇಳ್ತಾ ಇತ್ತು. ಮತ್ತೊಂದು ದೀಪ ಹೇಳ್ತಾ ಇತ್ತು, ನಾನೂ ಶ್ರೇಷ್ಠ, ನನ್ನಲ್ಲಿರುವಂತಹ ಭಕ್ತಿಯೂ ಶ್ರೇಷ್ಠವಾದದ್ದು, ನನ್ನಲ್ಲಿರುವಂತಹ ಎಣ್ಣೆಯೂ ಶ್ರೇಷ್ಠವಾದದ್ದು, ನನ್ನ ಬೆಳಗಿನಿಂದಲೇ ಎಲ್ಲವೂ ಕೂಡ ಬೆಳೆದುವುದು. ಇನ್ನೊಂದು ದೀಪ ಹೇಳ್ತಾ ಇತ್ತು. ಮೂರನೇ ದೀಪ ಒಂದು ಗಾಜಿನ ಪೆಟ್ಟಿಗೆ ಒಳಗೆ ಇತ್ತು. ಆ ದೀಪ ಸ್ಥಿರವಾಗಿ ಅಲ್ಲಾಡ್ತಾ ಇರಲಿಲ್ಲ. ಈ ದೀಪ ಸುಮ್ಮನೆ ಇತ್ತು. ಸ್ವಲ್ಪ ಹೊತ್ತಲ್ಲಿ ಜೋರಾಗಿ ಗಾಳಿ ಬೀಸಿತು. ಗಾಳಿ ಬೀಸಿದಾಗ ನಾನೇ ಶ್ರೇಷ್ಠವಾದ ದೀಪ ಅಂತ ಹೇಳಿಕೊಳ್ತಾ ಇದ್ದ 2 ದೀಪಗಳು ಕೂಡ ಆ ಗಾಳಿಗೆ ಆಯೋಜಿಸಿತು. ಈ ಗಾಜಿನ ಪೆಟ್ಟಿಗೆ ಒಳಗೆ ಸ್ಥಿರವಾಗಿ ಇಂತಹ ದೀಪ ಉಂಟಲ್ವಾ, ಅದು ಮಾತ್ರ ಉರಿತಾ ಇತ್ತು. ಮರು ದಿವಸ ಬೆಳಿಗ್ಗೆ ಅರ್ಚಕರು ಬಂದರು. ಆ ಆಯುಧದ ದೀಪವನ್ನ ಸ್ಥಿರವಾಗಿ ನಿಂತಿದ್ದ ದೀಪದಿಂದಲೇ ಹಚ್ಚಿದಾಗ ಆ ಆಯುಧ ದೀಪಕ್ಕೆ ನಿರಂತರವಾಗಿ ಸ್ಥಿರವಾಗಿ ಉರಿತಾ ಇದ್ದ ದೀಪ ಹೇಳ್ತದೆ, ನೋಡಿ ನಾನು ಶ್ರೇಷ್ಠ ಅಂತ ಹೇಳಿಕೊಳ್ತಾ ಇದ್ದಿ,
ನಾವು ಯಾರು ಶ್ರೇಷ್ಠ ಅಲ್ಲ, ನಾವು ಯಾರು ಶ್ರೇಷ್ಠ ಅಲ್ಲ. ನಮ್ಮಲ್ಲಿರುವಂತಹ ಧರ್ಮ ಅದು ಶ್ರೇಷ್ಠವಾದದ್ದು. ನನ್ನಲ್ಲಿ ಸ್ಥಿರವಾಗಿರುವಂತಹ ಧರ್ಮ ಇತ್ತು. ನಾನು ಸ್ಥಿರವಾಗಿ ಇದ್ದದ್ರಿಂದಲೇ ನಾನು ಇಷ್ಟು ಗೊತ್ತು ನಿಲ್ಲುವಾಗಾಯಿತು. ನೀವು ನಾನು ಶ್ರೇಷ್ಠ ಅಂದ್ರೆ ಅಲ್ಲಾಡ್ತಾ ಇದ್ರಿ, ಆ ಕಡೆಗೆ ಬರ್ತಾ ಇದ್ರಿ, ಆ ಗಾಳಿಗೆ ನೀವು ಹಾರಿ ಹೋಗಿ. ನಾನು ಸ್ಥಿರವಾಗಿ ನಿಂತಿದ್ದೀನಿ, ನನಗೆ ಏನೂ ಆಗಲಿಲ್ಲ. ಯಾವುದು ಶ್ರೇಷ್ಠ ಅಂತ ಹೇಳಿದರೆ, ಯಾವುದು ಲೋಕವನ್ನು ಬೆಳಗಲು ಅಂತಹ ದೀಪ ಶ್ರೇಷ್ಠ ಅಂತ ನಿಂತುಕೊಳ್ಳುತ್ತದೆ. ನಾನು ಶ್ರೇಷ್ಠ ಅಂತ ಅಂದ್ಕೊಂಡ್ರೆ ನಾವು ಶ್ರೇಷ್ಠತೆ ಆಗುವುದಿಲ್ಲ. ಯಾವ ಧರ್ಮ ಲೋಕದಲ್ಲಿರುವಂತಹ ಅಜ್ಞಾನವನ್ನು ನಾಶ ಮಾಡುವುದು ಅಂತಹ ಧರ್ಮ ಎಂಬ ದೀಪ ಅದು ಅತ್ಯಂತ ಶ್ರೇಷ್ಠ ಅಂತ ಅನಿಸಿಕೊಂಡಿದೆ. ಅಂತಹ ಆ ಧರ್ಮ ಎಲ್ಲ ಅಜ್ಞಾನವನ್ನು ನಾಶ ಮಾಡುವಂತಹ ಒಂದು ಧರ್ಮ ಅಂದರೆ ಅದು ವೈಷ್ಣವ ಧರ್ಮ ಅಂತ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ನಾನು? ಈಗ ನಮ್ಮೆಲ್ಲರೂ ವೈಷ್ಣವರಿಗೆ ಮಧುರಾಯಗೋಸ್ವಾರವನ್ನು ನಿಮಗೆಲ್ಲ ವೈಷ್ಣವ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ವೈಷ್ಣವ ಧರ್ಮವನ್ನು ನಿಮಗೆ ಉಪದೇಶ ಮಾಡಿದ್ದಾರೆ. ಈ ವೈಷ್ಣವ ಧರ್ಮಕ್ಕೆ ಯಾರು ಇದಕ್ಕೆ ಆರಂಭವನ್ನು ಮಾಡಿದರು? ಮಧ್ವಾಚಾರ್ಯರು. ನಮ್ಮೆಲ್ಲರ ಮೂಲ ಗುರುಗಳು ಯಾರು ಅಂದರೆ ಅದು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ನಮ್ಮ ಮೂಲ ಗುರುಗಳು ಹೇಳುವಂತಹ ಈ ಒಂದು ಅರಿವು, ಈ ಒಂದು ಜ್ಞಾನ ನಿಮಗೆ ಯಾವತ್ತೂ ಇರಬೇಕು. ಈ ಮಧ್ವಾಚಾರ್ಯರು ಯಾವಾಗ ಬಂದರು, ಯಾವಾಗ ಈ ಧರ್ಮೋಪದೇಶವನ್ನು ಮಾಡಿದರು? ಜಗತ್ತಿನಲ್ಲಿ ಹಲವಾರು ಮತಗಳಿದೆ. ಒಬ್ಬರಿಬ್ಬರನ್ನ ನೀವು ಕೇಳಿದ್ರಿ, ಇಬ್ಬರನ್ನ ಕೇಳಿದ್ದೀರಿ. ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ 21 ಮತಗಳಿದೆ, 21 ಮತಾಚಾರ್ಯರಿದ್ದಾರೆ. ಈ 21 ಮತಾಚಾರ್ಯರು ಬಂದ ಮೇಲೆ 22ನೆಯವರು ಮಧ್ವಾಚಾರ್ಯರು. 22ನೆಯವರು ಮಧ್ವಾಚಾರ್ಯರಾಗಿ ಬಂದು ಈ ವೈಷ್ಣವ ಧರ್ಮವನ್ನು ಉಪದೇಶ ಮಾಡಿ ಹೋದ ಮೇಲೆ 23ನೇ ವ್ಯಕ್ತಿ ಇನ್ನೊಬ್ಬ ಬರಲಿಲ್ಲ. ಹಾಗಾಗಿ ಇದು ಸಿದ್ಧಾಂತ ಅಂತ ಅನಿಸಿಕೊಳ್ಳುತ್ತೆ. ಸಿದ್ಧಾಂತ ಅಂದ್ರೆ ಏನು? ಅಂತ್ಯದಲ್ಲಿ ಸಿದ್ಧವಾದದ್ದು ಯಾವುದೋ ಸಿದ್ಧಾಂತ ಅಂತ ಮೊದಲೇ ಹೇಳ್ತಾರೆ. 21 ಆಗಿ 22ನೇದಾಗಿ ಬಂದವರು ಯಾರು? ಮಧ್ವಾಚಾರ್ಯರು. ಕೊನೆಯಲ್ಲಿ ಬಂದವರು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಬಂದ ಮೇಲೆ ಇನ್ನೊಬ್ಬರು ಆಚಾರ್ಯರು ಬರಲಿಲ್ಲ. ಇದು ಮಧ್ವಾಚಾರ್ಯರು ಹೇಳಿದ ನನ್ನದೇ ಸರಿ ಅಂತ ಹೇಳಿದ ಇನ್ನೊಬ್ಬ ಆಚಾರ್ಯರು ಇವತ್ತಿನವರೆಗೆ ಬರಲಿಲ್ಲ. ಹಾಗಾಗಿ ಮಧ್ವಾಚಾರ್ಯರ ಈ ತತ್ವವೇ, ಈ ಸಿದ್ಧಾಂತವೇ, ಈ ವೈಷ್ಣವ ಧರ್ಮವೇ ಇದು ಸಿದ್ಧಾಂತ ಅಂತ ಅನಿಸಿಕೊಳ್ಳುತ್ತದೆ ಅಂತ ಹೇಳಿ ಮಧ್ವಾಚಾರ್ಯ ಹೇಳ್ತಾರೆ. ಇದು ಅಂತಹ ಅತ್ಯಂತ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ವೈಷ್ಣವ ಧರ್ಮ. ಇದು ಅಂತಹ ವೈಷ್ಣವ ಧರ್ಮವನ್ನ ಸಮಗ್ರವಾದಂತಹ ಈ ಒಂದು ದೇವಜ್ಞ ಸಮಾಜಕ್ಕೆ ವಾದರಾದರು ವೈಷ್ಣವ ಧರ್ಮವನ್ನು ಉಪದೇಶ ಮಾಡಿದ್ದಾರೆ. ಸಂಘಟನೆ ಎನ್ನುವಂಥದ್ದು ಬಹಳ ಮುಖ್ಯ. ಸಂಘಟಿತರಾದಾಗ ಮಾತ್ರ ನಮಗೆ ಹೆಚ್ಚು ಶ್ರೇಷ್ಠತೆ, ಹೆಚ್ಚು ಮನ್ನಣೆ ಬರ್ತದೆ. ಯಾಕೆ ಸಂಘಟನೆ ಎನ್ನುವಂಥದ್ದು ಮುಖ್ಯ? ದೈವಜ್ಞ ಬ್ರಾಹ್ಮಣರು ನಾವು ಮುಖ್ಯವಾಗಿ ಸಂಘಟಿತರಾಗಬೇಕು, ಅದರ ಜೊತೆ ಆಗಬೇಕು. ನಾವೆಲ್ಲ ಒಂದು ಹೇಳುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಈ ಒಂದು ಸಂಘಟನೆ ಅನ್ನೋದು ಯಾಕೆ ಮುಖ್ಯ ಆಗಬೇಕು ಅಂತ ಕಥೆಯನ್ನು ಹೇಳ್ತೇನೆ. ಈ ಅನೇಕ ಹೂಗಳಿದ್ದು, ಈ ಅನೇಕ ಹೂಗಳಲ್ಲಿ ಒಂದೊಂದು ಹೂ, ಆ ಒಂದೊಂದು ಹೂಗಳು ಕೂಡ ನಾನೇ ಶ್ರೇಷ್ಠ ಅಂತ ಹೇಳ್ತಾ ಇತ್ತು. ಮಲ್ಲಿಗೆ ಹೂ ಹೇಳ್ತಾ ಇತ್ತು, ನನ್ನಷ್ಟು ಪರಿಮಾಣ ಯಾರೂ ಇಲ್ಲ ಅಂತ ಮಲ್ಲಿಗೆ ಹೇಳ್ತಾ ಇತ್ತು. ಸಂಪಿಗೆ ಹೂ ಹೇಳ್ತಾ ಇತ್ತು, ನಾನು ಕೂಡ ಅತ್ಯಂತ ಪರಿಮಾಣವುಳ್ಳವನು ಅಂತ ಹೇಳಿ ಮಲ್ಲಿಗೆ ಹೂ ಹೇಳ್ತಾ ಇತ್ತು. ಅದೇ ರೀತಿ ಕಮಲದ ಹೂ ಹೇಳ್ತಾ ಇತ್ತು, ನನ್ನಷ್ಟು ವಿಶಾಲವಾದಂತಹ ಹೂ ಇನ್ಯಾರಿಲ್ಲ ಜಗತ್ತಿನಲ್ಲಿ, ನಾನೇ ಶ್ರೇಷ್ಠ ಅಂತ ಕಮಲದ ಹೂ ಹೇಳ್ತಾ ಇತ್ತು. ತುಳಸಿ ಹೇಳ್ತಾ ಇತ್ತು, ನಾನೇ ಅತ್ಯಂತ ಪವಿತ್ರವಾದಂತಹ ಎಲ್ಲಾ ಪುಷ್ಪಗಳಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾದ ಪುಷ್ಪ ಅಂದ್ರೆ ಅದು ತುಳಸಿ, ನಾನೇ ಹೇಳಿ ತುಳಸಿ ಹೇಳ್ತಾ ಇತ್ತು. ಸರಿ, ಎಲ್ಲರೂ ಕೂಡ ನಾನು ಶ್ರೇಷ್ಠ ಅಂತ ಹೇಳ್ತಾ ಇದ್ರು. ಅಲ್ಲಿಗೆ ಅವ ಬ್ರಹ್ಮದೇವರು ಬಂದ್ರಂತೆ. ನೋಡಿ, ನೀವೆಲ್ಲ ಒಬ್ರು ನಾನು ಶ್ರೇಷ್ಠ ಅಂತ ಹೇಳ್ಕೊಂಡು ಕೂತ್ರೆ ನಿಮ್ಮನ್ನ ದೇವರು ಸ್ವೀಕಾರ ಮಾಡುವುದಿಲ್ಲ. ದೇವರು ನಿಮ್ಮನ್ನ ಸ್ವೀಕಾರ ಮಾಡಬೇಕಂದ್ರೆ ಏನ್ ಮಾಡಬೇಕು? ನೀವೆಲ್ಲರೂ ಜೊತೆಯಾಗಿ ಒಂದು ಹಗ್ಗದಲ್ಲಿ ಸೇರ್ಕೊಳ್ಳಿ. ನೀವು ಹಗ್ಗದಲ್ಲಿ ಸೇರ್ಕೊಳ್ಳಿ, ಅವಾಗ ಒಂದು ಮಾಲೆ ಆದರೆ ಈ ಹೂವಿನ ಮಾಲೆಯನ್ನು ದೇವರು ತಮ್ಮ ಕೊರಳಿಗೆ ಹಾಕಿಕೊಳ್ತಾನೆ. ನಾನು ಶ್ರೇಷ್ಠ, ನಾನು ಬೇರೆ ಎಂದು ಬೇರೆ ಆಗಿದ್ರೆ ನಿಮ್ಮನ್ನು ಯಾವ ದೇವರು ಸ್ವೀಕಾರ ಮಾಡುವುದಿಲ್ಲ. ನಾವೆಲ್ಲರೂ ಕೂಡ ಒಂದೇ ಸಂಘಟಿತರಾಗಿ ಒಂದು ಮಾಲೆಯಲ್ಲಿರುವಂತಹ ಅನೇಕ ಪುಷ್ಪಗಳಂತೆ ನಾವಿದ್ರೆ ನಮ್ಮನ್ನು ದೇವರು ಗುರುಗಳು ಸ್ವೀಕಾರ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಇಡೀ ದೈವಜ್ಞ ಬ್ರಾಹ್ಮಣ ಸಮಾಜ ಹಾಗೂ
ಎಂಬುದು ಅವಿನಾಭಾವ ಸಂಬಂಧ ಉಂಟು. ಅದು ಸಂಬಂಧ ಬಹಳ ಸ್ಥಿರವಾಗಿ ಉಂಟು, ಬಹಳ ಜಾಗೃತವಾಗಿ ಉಂಟು. ಈ ಸಂಬಂಧಕ್ಕೆ ನಿನ್ನೆ ಮೊನ್ನೆ ಇತಿಹಾಸ ಅಲ್ಲ, 10-20 ವರ್ಷದ ಇತಿಹಾಸ ಅಲ್ಲ, 500 ವರ್ಷಗಳ ಇತಿಹಾಸ. ಸಮಗ್ರ ನಮ್ಮ ಮಾಧ್ವ ಸಮಾಜದ ಯಾಕೆ ಇಟ್ಕೊಳ್ಬೇಕು? ಸಮಗ್ರ ನಮ್ಮ ಭಾರತದ ಇತಿಹಾಸದಲ್ಲಿ ವಾದಿರಾಜರಂತ ಒಬ್ಬ ಧೀಮಂತ ವ್ಯಕ್ತಿ ಇನ್ನೊಬ್ಬಿಲ್ಲ ಅಂತ ಹೇಳ್ಬೋದು. ಅವರ ಜೀವಿತಾವಧಿ ಎಷ್ಟಿರ್ಬೋದು? 120 ವರ್ಷ ಬದುಕಿದರು ವಾದಿರಾಜರು. ಅವರ 120 ವರ್ಷದ ಜೀವಿತಾವಧಿಯಲ್ಲಿ ಸನ್ಯಾಸ ಜೀವನವನ್ನ 112 ವರ್ಷ ಬಾಳಿ ಬದುಕಲು ವಾದಿರಾಜರು. ಸಮಗ್ರವಾದ ಭಾರತದ ಇತಿಹಾಸವನ್ನು ತೆಗೆಯಿರಿ, ಸಂತರ ಪರಂಪರೆಯನ್ನು ತೆಗೆಯಿರಿ. ಈ ಸಂತ ಪರಂಪರೆಯಲ್ಲಿ 112 ವರ್ಷ ಸನ್ಯಾಸಿಯಾಗಿ ಬಾಳಿದ ಇನ್ನೊಬ್ಬ ವ್ಯಕ್ತಿ ತೋರಿಸಿದ್ದು ವಾದಿರಾಜರು ಮಾತ್ರ. ಇಂತಹ ವಾದಿರಾಜರು ಸಾರವರು ಈ ಸಮಾಜವನ್ನು ಉದ್ಧಾರ ಮಾಡಬೇಕು ಹೇಳಿ ಈ ಸಮಾಜಕ್ಕೆ ತಮ್ಮ ಆರಾಧ್ಯ ಮೂರ್ತಿಯಾದಂತಹ ಹಯಗ್ರೀವ ದೇವರನ್ನೇ ಕುಲಸ್ವಾಮಿಯನ್ನಾಗಿ ಕೊಟ್ಟು ಸಮಗ್ರವಾದ ಸಮಾಜಕ್ಕೆ ವೈಷ್ಣವ ದೀಕ್ಷೆಯನ್ನು ವೈಷ್ಣವ ಧರ್ಮವನ್ನು ಬೋಧಿಸಿ ಉದ್ಧಾರ ಮಾಡಿದ್ದಾರೆ ಅಂತಂದ್ರೆ ನಿಜವಾಗಲೂ ಕೂಡ ದೈವಜ್ಞ ಬ್ರಾಹ್ಮಣ ಸಮಾಜದಂತಹ ಒಂದು ದೊಡ್ಡ ಭಾಗ್ಯವನ್ನು ಸಮಾಜಕ್ಕೆ ಇನ್ನೊಂದು ಇಲ್ಲ ಅಂತ ಹೇಳ್ಬೋದು. ಎಲ್ಲ ಸಂಗತಿಯನ್ನು ಪದೇ ಪದೇ ನೆನಪಿಸಿಕೊಳ್ಳಬೇಕು. ಇದನ್ನು ಇಲ್ಲಿಂದ ಹೋಗುವಾಗ ಮರೆತು ಹೋಗ್ಬಿಡಬೇಡಿ, ಮರಿಬೇಡಿ. ಯಾರು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಅಲ್ಲಿ ಹೋದ್ಮೇಲೆ ಒಳ್ಳೆ ಊಟ ಹಾಕ್ತಾರೆ, ಊಟ ಹಾಕಿದ್ಮೇಲೆ ಎಲ್ಲ ಮರ್ತೋಗಿಬಿಡ್ತದೆ ನಮಗೆ. ಅದೇನಾಗ್ತದೆ, ಈಗ ಕೇಳಿದ್ದೆಲ್ಲ ಅಡಿಗೆ ಹೋಗ್ತದೆ, ಊಟ ಎಲ್ಲ ಮೇಲೆ ಬೀಳ್ತದೆ, ಮನೆಗೆ ನಾವು ಹೇಳಿದ ವಿಚಾರ ಎಲ್ಲ ಹೊರಟು ಹೋಗ್ತದೆ. ಮತ್ತೆ ಬರುವ ವರ್ಷ ಬರುವಾಗ ಮತ್ತೆ ನಾವು ಮುಂದಿನ ಶುರು ಮಾಡಬೇಕು. ಅಂತಹ ಪರಿಸ್ಥಿತಿ ಒದಗಿ ಬರಬಾರದು. ನಮ್ಮತನವನ್ನು ನಾವು ಕಳ್ಕೊಳ್ಬಾರ್ದು, ನಮ್ಮತನವನ್ನು ನಾವು ಉಳಿಸಿಕೊಳ್ಬೇಕು. ವಾದಿರಾಜರು ಅವರ ಒಂದು ಸ್ತೋತ್ರವನ್ನು, ಒಂದು ಪುಟ್ಟ ಸ್ತೋತ್ರ, ಆ ಸ್ತೋತ್ರಕ್ಕೆ ಹಿತೋಪದೇಶ ಅಂತ ಹೆಸರು. ಒಬ್ಬ ಅಧ್ಯಾತ್ಮ ಜೀವನದಲ್ಲಿ ಇರುವಂತಹ ಒಬ್ಬ ಸಾಧಕ ಹೇಗಿರಬೇಕು, ಏನು ಮಾಡಬೇಕು ಎಂಬುದನ್ನ ತಮ್ಮ ಪುಟ್ಟ ಮಾತುಗಳನ್ನು ಉಪದೇಶ ಮಾಡ್ತಾರೆ. ನೀವು ಹೀಗಿರಿ, ಹೀಗೆ ಮಾಡಿ, ಇದನ್ನು ಬೇಡಿ, ಇದನ್ನು ಇಟ್ಕೊಳ್ಳಿ. ಪರಕೃಷ್ಣಂ ಭಜ ಹರಿ ಜಯ ಕ್ರೋಧಂ ಜೈ ಮೋಹಂ ಅಂತ ಹೇಳಿ ನೀವು ಕಾಮವನ್ನು ಬಿಡಿ, ಕ್ರೋಧವನ್ನು ಬಿಡಿ, ದೇವರ ಸ್ಮರಣೆಯನ್ನು ಮಾಡಿ ಹೇಳಿ ಸಾಧಕರಿಗೆ, ಅಧ್ಯಾತ್ಮ ಸಾಧನೆಯಲ್ಲಿ ಇರುವವರಿಗೆ ಉಪದೇಶವನ್ನು ಮಾಡ್ತಾರೆ. ಇಂತಹ ಪುಟ್ಟ ಮಾತುಗಳು ಕೂಡ ಒಂದು ರೀತಿಯಲ್ಲಿ ಈ ಪುಟ್ಟ ಮಾತೇ ಇದ್ದಾರೆ. ನಿಮಗೆ ದೊಡ್ಡ ಕಾಯಿಲೆ ಬಂದು ಅಂತ ಹೇಳಿ ದೊಡ್ಡ ಮಾತ್ರೆ ಯಾರು ಕೊಡುವುದಿಲ್ಲ. ನಿಮಗೆ ಒಂದು ಸಣ್ಣ ಮಾತ್ರೆಗೆ ಎಷ್ಟೇ ದೊಡ್ಡ ಕಾಯಿಲೆ ಇದ್ರೂ ಆ ಕಾಯಿಲೆ ಪರಿಹಾರ ಮಾಡ್ತದೆ. ನಾವೆಲ್ಲ ಸಂಸಾರದಲ್ಲಿ ಇದ್ದೇವೆ, ಸಂಸಾರದಲ್ಲಿ ದುಃಖ ಪಡ್ತಾ ಇದ್ದೇವೆ. ನಾವು ಈ ನಮ್ಮ ದುಃಖ ರೋಗವನ್ನು ಪರಿಹಾರ ಮಾಡಲಿಕ್ಕೆ, ಸಂಸಾರವನ್ನು ರೋಗವನ್ನು ಪರಿಹಾರ ಮಾಡಲಿಕ್ಕೆ ವಾದಿರಾಜರು ಕೂಡ ಅವರ ಪುಟ್ಟ ಸ್ತೋತ್ರಗಳು, ಅಂದ್ರೆ ಕೆಟ್ಟವರ ಸಹವಾಸ ಮಾಡಿದ್ರೆ ಕೂಡ ನಮಗೆ ಅದರಿಂದ ಕೇಳು. ನೀವು ಕೆಟ್ಟವರ ಸಹವಾಸ ಮಾಡಿದ್ರೆ ಕೇಳಿದೆ ಅಂತಾದ್ರೆ, ಸಜ್ಜನರ ಸಂಘವನ್ನು ಮಾಡಿದ್ರೆ, ಸಜ್ಜನರ ಸಹವಾಸವನ್ನು ಮಾಡಿದ್ರೆ ಪುಣ್ಯ ಇಲ್ವಾ? ಖಂಡಿತವಾಗಿ ಪುಣ್ಯ ಇದೆ. ನೀವು ಸಜ್ಜನರ ಸಹವಾಸವನ್ನು ಮಾಡಿದ್ರಿ ಅಂತಾದ್ರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಪಾಪಗಳಿರಲಿ, ಎಷ್ಟೇ ದೋಷಗಳಿರಲಿ, ಎಲ್ಲ ದೋಷವನ್ನು, ಎಲ್ಲ ಪಾಪವನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ನೀವು ಸಜ್ಜನರ ಸಹವಾಸವನ್ನು ಮಾಡಿದ ಪುಣ್ಯಕ್ಕೆ ಬರ್ತದೆ. ಸಜ್ಜನರ ವ್ಯಕ್ತಿತ್ವ ಹೇಗಿರ್ತದೆ? ಈ ಒಂದು ವೇಳೆ ಸಜ್ಜನಿಗೆ ಯಾರಾದರೂ ಕೇಳು ಮಾಡಬೇಕು ಅಂತ ಬಂದ್ರೆ ಸಜ್ಜನರ ಅವರಿಗೆ ಪ್ರತಿಯಾಗಿ ಕೇಳನ್ನು ಬಯಸಲಿಕ್ಕೆ ಹೋಗುವುದಿಲ್ಲ. ಇಲ್ಲಿ ಸಜ್ಜನರ ವ್ಯಕ್ತಿತ್ವ, ಅವನು ನನಗೆ ಹಾಗೆ ಮಾಡ್ಲಿಕ್ಕೆ ಬಂದ, ನಾನು ಹೀಗೆ ಮಾಡ್ತೇನೆ ಅಂತ ದ್ವೇಷ ಸಾರುವ ಬುದ್ಧಿ ಸಜ್ಜನರಿಗೆ ಇರುವುದಿಲ್ಲ. ಎಲ್ಲವನ್ನು ಧನಾತ್ಮಕವಾಗಿ ಸ್ವೀಕರಿಸುವಂತಹ ಸ್ವಭಾವ ವ್ಯಕ್ತಿತ್ವ ಸಜ್ಜನರ. ಒಬ್ಬ ಕೇಳು ಮಾಡಲಿಕ್ಕೆ ಬರಲಿ, ಅವನಿಗೆ ಆ ಕೇಳು ಮಾಡಲಿಕ್ಕೆ ಬಂದರೂ ಕೂಡ ಅದನ್ನು ಕೂಡ ಬಹಳ ಒಂದು ಒಳ್ಳೆಯ ಆ ಭಾವದಲ್ಲಿ ಸ್ವೀಕಾರ ಮಾಡುವ ಸಜ್ಜನರು. ಒಬ್ಬ ಕವಿ ಒಂದು ಮಾತನ್ನ ಹೇಳ್ತಾರೆ. ಒಂದು ಕೊಡಲಿ, ಕಬ್ಬಿಣದ ಕೊಡಲಿ ಗಂಧದ ಮರವನ್ನು ಕತ್ತರಿಸಬೇಕು ಅಂತ ಹೋಗುತ್ತದೆ. ಆ ಕತ್ತರಿಸಿದಾಗ ಒಂದು ಗಂಧದ ಸುಗಂಧಭರಿತವಾದಂತಹ ಗಂಧದ ಮರವನ್ನು ಕಬ್ಬಿಣದ ಕೊಡಲಿ ಕತ್ತರಿಸಿದಾಗ ಆ ಕಬ್ಬಿಣದ ಕೊಡಲಿಗೂ ಕೂಡ ಆ ಗಂಧದ ಮರ ತನ್ನ ಸುಗಂಧವನ್ನು ಕೊಡುತ್ತದೆ.
ಈ ಕೊಡಲಿ ನನ್ನ ಕತ್ತರಿಸಲಿಕ್ಕೆ ಬಂತು, ಹಾಗಾಗಿ ನನ್ನ ಸುಗಂಧವನ್ನು ಈ ಕೊಡಲಿಗೆ ನಾನು ಕೊಡೋದಿಲ್ಲ ಅಂತ ಹೇಳಿ ಸುಗಂಧ ಭರಿತವಾದಂತಹ ಗಂಧದ ಮಾಡಿ ಎಂದಿಗೂ ಹೇಳೋದಿಲ್ಲ. ನನ್ನನ್ನೇ ಕತ್ತರಿಸಲಿಕ್ಕೆ ಬಂದಂತಹ ಕಬ್ಬಿಣದ ಕೊಡಲಿಗೂ ಕೂಡ ಸುಗಂಧವನ್ನು ಕೊಡುವ ವ್ಯಕ್ತಿತ್ವ ಹೇಗೆ ಗಂಧದ ಮರಕ್ಕೆ ಉಂಟೋ ಅದೇ ರೀತಿಯ ವ್ಯಕ್ತಿತ್ವ ಸಜ್ಜನರದ್ದು. ತನಗೆ ಕೇಡಬಯಸಿ ಬಂದರೂ ಕೂಡ ಸಜ್ಜನರು ಯಾರಿಗೂ ಕೂಡ ಅವರಿಗೆ ಕೇಡಾಗಲಿ ಅಂತ ಬಯಸುವುದಿಲ್ಲ, ಅವರಿಗೂ ಶ್ರೇಯಸ್ಸಾಗಲಿ ಅಂತ ಮನತುಂಬಿ ಹಾರೈಸುವುದು ಸಜ್ಜನರ ಸಹವಾಸವನ್ನು ಸಂಗಮವನ್ನು ಮಾಡಿದರೆ ಅದಕ್ಕೇನು ಫಲ ಅಂತ ಒಂದು ದೃಷ್ಟಾಂತವಾಗಿ ಒಂದು ಕಥೆಯನ್ನು ಹೇಳಿದೆ. ಪುರಾಣದಲ್ಲಿ ಒಂದು ಕಥೆ. ವಸಿಷ್ಠರು ವಿಶ್ವಾಮಿತ್ರರು ನೀವೆಲ್ಲ ಕೇಳಿದ್ದೀರಿ, ಯಾರು ಗೊತ್ತಿದೆ ನಿಮಗೆಲ್ಲ. ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಭಾರಿ ದ್ವೇಷ. ಅದರಲ್ಲಿಯೂ ಕೂಡ ವಿಶ್ವಾಮಿತ್ರರಿಗೆ ವಸಿಷ್ಠರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಅದು ಕಾರಣ ಏನು ಒಂದೇ ಹೇಳಿ. ಒಂದು ಮಾತು, ವಿಶ್ವಾಮಿತ್ರರು ವಾಸ್ತವಿಕ ಕ್ಷತ್ರಿಯರು, ಅವರು ಬ್ರಾಹ್ಮಣರಲ್ಲ, ಋಷಿಗಳಲ್ಲ, ಕ್ಷತ್ರಿಯರಾಗಿ ಒಬ್ಬ ರಾಜನಾಗಿದ್ದ ಗಾದಿರಾಜನ ಮಗ ವಿಶ್ವಾಮಿತ್ರ. ಅವರು ರಾಜನಾಗಿದ್ದಾಗ ತನ್ನ ಸೈನ್ಯವನ್ನು ಕಟ್ಟಿಕೊಂಡು ವಸಿಷ್ಠರ ಆಶ್ರಮಕ್ಕೆ ಹೋದ. ಅಲ್ಲಿಗೆ ಹೋದಾಗ ವಸಿಷ್ಠರು ರಾಜವನ್ನ ಆತಿಥ್ಯ ಮಾಡಬೇಕಲ್ವಾ. ಆಶ್ರಮ ಅದು ಕಾಡು, ಸಂಪೂರ್ಣ ಕಾಡು. ಇದ್ದಕ್ಕಿದ್ದ ಮಧ್ಯಾಹ್ನದ ಹೊತ್ತು ಆಯಾಸ ಆಯಿತು ಅಂತೇಳಿ ವಿಶ್ವಾಮಿತ್ರರು ವಸಿಷ್ಠರ ಆಶ್ರಮಕ್ಕೆ ಹೋದಾಗ ವಸಿಷ್ಠರು ಭಾರಿ ಉಪಚಾರ ಮಾಡಿದರು. ಏನು ಉಪಚಾರ ಮಾಡಿದರು? ಪಂಚಭಕ್ಷ್ಯ ಭೋಜ್ಯಗಳನ್ನು ಬಗೆ ಬಗೆಯ ಭಕ್ಷ್ಯಗಳನ್ನು ತಯಾರಿಸಿ ವಿಶ್ವಾಮಿತ್ರರಿಗೆ ಬಡಿಸಿದರು. ವಿಶ್ವಾಮಿತ್ರರಿಗೆ ಆಶ್ಚರ್ಯ ಆಯಿತು. ನಾನು ಬಂದದ್ದು ಈ ಕಾಡಿನಲ್ಲಿರುವಂತಹ ಆಶ್ರಮ, ಅದು ಕೂಡ ಹೇಳಿ ನಾನು ಹೇಳದೆ ಬಂದವನು, ಹೇಳಿ ಬಂದವನು ಅಲ್ಲ, ಹೇಳದೆ ಬಂದಾಗಲೂ ಕೂಡ ವಸಿಷ್ಠರು ಇಷ್ಟು ಬಗೆ ಬಗೆಯ ಭಕ್ಷ್ಯವನ್ನ ಭೋಜನವನ್ನ ತಯಾರು ಮಾಡಿಟ್ಟಿದ್ದರು. ಇದು ಹೇಗೆ ಸಾಧ್ಯ ಆಯಿತು? ಕುತೂಹಲ ಹುಟ್ಟಿತು. ವಿಶ್ವಾಮಿತ್ರರು ಹೋಗಿ ವಸಿಷ್ಠರಲ್ಲಿ ಕೇಳ್ತಾರೆ, ವಸಿಷ್ಠರಿಗೆ ಏನ್ ಮಾಡಿದ್ರಿ? ಇಂತಹ ಮ್ಯಾಜಿಕ್ ಏನ್ ಮಾಡಿದ್ರಿ ನಮಗೆ? ನಾನು ಹೇಳದೆ ಬಂದ ನಿಮ್ಮ ಆಶ್ರಮಕ್ಕೆ ಹೇಳದೆ ಬಂದು ಇಷ್ಟು ಬಗೆ ಮಾಡಿಟ್ಟಿದ್ದೀರಲ್ಲ, ಏನ್ ಮಾಡಿದ್ರಿ? ಹೇಳಿದಾಗ ನನ್ನ ಆಶ್ರಮದಲ್ಲಿ ಒಂದು ಸುರಭಿ ಇದೆ, ಒಂದು ಕಾಮಧೇನು ಇದೆ, ಅದು ದೇವಲೋಕದ ಹಸು. ಅದರ ಬಳಿ ಹೋಗಿ ನಾವು ಏನನ್ನೇ ಬೇಕಾದರೂ ಪ್ರಾರ್ಥನೆ ಮಾಡಿದ್ರು ಕೂಡ ಅದು ಎಲ್ಲವನ್ನು ಕೊಡುವಂತಹ ದೇವಲೋಕದ ಹಸುವಿನ ಕಾಮಧೇನು ಇದೆ. ಆ ಕಾಮಧೇನುವಿನ ಸಹಾಯದಿಂದ ನಾನು ಇಷ್ಟೆಲ್ಲ ಬಗೆ ಬಗೆಯ ಭೋಜನವನ್ನು ತಯಾರಿಸಿದ್ದೇನೆ. ಹೇಳಿದರು. ಇಷ್ಟು ಆಗಬೇಕಾದ ವಿಶ್ವಾಮಿತ್ರರು ಕ್ಷತ್ರಿಯರು ಅಭಿನಂದಿಸು ಕೊಡು, ನಾನೊಬ್ಬ ರಾಜ. ಇಂತಹ ಒಂದು ಅದ್ಭುತವಾದಂತಹ ಹಸು, ದೇವಲೋಕದ ಹಸು ಋಷಿಯ ಮನೆಯಲ್ಲಿ ಆಶ್ರಮದಲ್ಲಿ ಇಲ್ಲಿಗೆ ಯೋಗ್ಯ ಅಲ್ಲ, ಅದು ರಾಜನ ಆಸ್ಥಾನದಲ್ಲಿ ಇರಬೇಕು, ನನಗೆ ಕೊಡು ಅಂತ ಹೇಳಿ ಆ ವಿಶ್ವಾಮಿತ್ರರು ಬಲಾತ್ಕಾರವಾಗಿ ಹೇಳಿದರು. ವಸಿಷ್ಠರು ಹೇಳಿ ಬ್ರಾಹ್ಮಣರು ಕ್ಷತ್ರಿಯನಾದೊಬ್ಬ ರಾಜ ಬಲಾತ್ಕಾರ ಮಾಡಿದರೆ ಅದನ್ನು ಎದುರಿಸುವ ಸಾಮರ್ಥ್ಯ ಉಂಟಾ? ವಸಿಷ್ಠರು ಕೈಮುಗಿದರು. ಅವರು ಹಾಗೆ ನೀನು ಕೊಡುವಂತ ಕೇಳಬೇಡ, ನಾನು ನನ್ನ ಆಶ್ರಮದಲ್ಲಿ ಯಜ್ಞಯಾಗವನ್ನು ಮಾಡಲಿಕ್ಕೋಸ್ಕರ ನೀನು ಹಸುವನ್ನು ಇಟ್ಕೊಂಡಿದ್ದೇನೆ, ಹಾಗಾಗಿ ಹಸುವನ್ನು ನಾನು ಕೊಡ್ಲಿಕ್ಕೆ ಆಗುವುದಿಲ್ಲ, ನನ್ನ ಯಜ್ಞಯಾಗ ಇಲ್ಲದು ಹೋಗ್ತದೆ, ಹಸುವನ್ನು ಹೇಳಬೇಡ ಅಂತ ಹೇಳಿ ವಿಶ್ವಾಮಿತ್ರರು ಬಿಡ್ಲಿಲ್ಲ. ಇನ್ನು ಕೊಡೋದಿಲ್ಲ ಅಂದ್ರೆ ಈಗ ನಾನು ಬಲಾತ್ಕಾರವಾಗಿ ಇವು ನಾನು ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಜೋರು ಮಾಡಿದ್ರು. ಅವಾಗ ವಸಿಷ್ಠರು ಹೇಳ್ತಾರೆ, ಸರಿ ಆ ಹಸು ಜೊತೆಗೆ ಬಂದ್ರೆ ಕರ್ಕೊಂಡು ಹೋಗ್ತಾರೆ. ವಿಶ್ವಾಮಿತ್ರರು ಒಂದು ಬಲಾತ್ಕಾರವಾಗಿ ಹಸುವನ್ನು ಎಳೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಹಸು ಅಳ್ತಾ ಇದೆ. ವಸಿಷ್ಠರೇ ಏನ್ ಮಾಡ್ತಾ ಇದ್ದೀರಾ? ನನ್ನನ್ನು ಬಿಟ್ಟುಕೊಳ್ತಾ ಇದ್ದೀರಾ ಅಂತ ಹೇಳಿ ಹಸು ಹೇಳ್ತಾ ಉಂಟು. ಅವಾಗ ಹಸುವಿಗೆ ವಸಿಷ್ಠರು ಹೇಳ್ತಾರೆ, ಬಂದವನು ಒಬ್ಬ ಕ್ಷತ್ರಿಯ, ಒಬ್ಬ ರಾಜನನ್ನು ಎದುರಿಸುವ ಶಕ್ತಿ ನನಗಿಲ್ಲಮ್ಮ, ಸಾಧ್ಯ ನೀನೇ ನಿನ್ನನ್ನು ರಕ್ಷಣೆ ಮಾಡ್ಕೋಬಹುದು ಅಂತ ಹೇಳಿ ವಸಿಷ್ಠರು ಬೆಳೆಸಿರುತ್ತಾರೆ. ಅವಾಗ ಈ ಹಸುವೆ ಅನೇಕ ಬಗೆಯ ಶಸ್ತ್ರಗಳನ್ನ ತನ್ನ ಶರೀರದಿಂದ ಸೃಷ್ಟಿ ಮಾಡಿ ವಿಶ್ವಾಮಿತ್ರನ ಸಮಗ್ರ ಸೈನ್ಯವನ್ನು ನಾಶ ಮಾಡಿರುತ್ತದೆ. ವಿಶ್ವಾಮಿತ್ರನಿಗೆ ಆಶ್ಚರ್ಯ ಆಯಿತು. ಅಲ್ಲ, ಒಂದು ವಸಿಷ್ಠರ ಬಳಿ ಒಂದು ಹಸುವಿಗೆ ಈ ಶಕ್ತಿ ಉಂಟ, ಏನಿದು ಆಶ್ಚರ್ಯ ಅಂತೇಳಿ ಅಲ್ಲಿಂದ ವಾಪಸ್ ಹೋದ. ಏನಾದರೂ ಮಾಡಿ ಈ ವಸಿಷ್ಠರನ್ನು ನಾನು ಸೋಲಿಸಲೇಬೇಕು ಅಂತೇಳಿ ಒಂದು ಜಿದ್ದಿಗಿದ್ದ, ಒಂದು ದ್ವೇಷ ಕಟ್ಟಲಿಕ್ಕೆ ಆರಂಭ ಮಾಡಿದ. ಮುಂದೆ ಮಾಡಿದ ಪ್ರಯೋಗ ಏನವನು? ಒಂದು ದೀರ್ಘಕಾಲ ತಪಸ್ಸನ್ನು ಮಾಡಿದ, ಒಂದು 10,000 ವರ್ಷ ತಪಸ್ಸು ಮಾಡಿದ. ಇವರು ತಪಸ್ಸು ಯಾಕೆ ಮಾಡಿದ್ರು? ವಸಿಷ್ಠರನ್ನು ಸೋಲಿಸಬೇಕು, ವಸಿಷ್ಠರ ಬಳಿ ಒಂದು ಹಸುವನ್ನು ನಾನು ಅಪಹಾರ ಮಾಡಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ, ವಸಿಷ್ಠರ ಮೇಲಿನ ದ್ವೇಷದಿಂದ ಒಂದು ದೀರ್ಘಕಾಲ 10,000 ವರ್ಷಗಳ ತಪಸ್ಸು ಮಾಡಲಿಕ್ಕೆ ಆರಂಭ ಮಾಡಿದ. ಇಲ್ಲಿಯವರೆಗೆ ಅಂತ ಹೇಳಿದ್ರೆ
ತಪಸ್ಸು ಮಾಡಿದ, ಎಲ್ಲ ಬಗೆಯ ಅಸ್ತ್ರವನ್ನು ಸಂಪಾದಿಸಿಕೊಂಡು ಮತ್ತೆ ಬಂದ. ಅವನು ಯುದ್ಧಕ್ಕೆ ಬಂದ, ಬಗೆ ಬಗೆಯ ಶಸ್ತ್ರವನ್ನೆಲ್ಲ ಪ್ರಯೋಗ ಮಾಡಿದ. ಈ ವಿಶ್ವಾಮಿತ್ರ 10,000 ವರ್ಷ ಬಗೆ ಬಗೆಯ ತಪಸ್ಸನ್ನು ಮಾಡಿ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ವಸಿಷ್ಠರು ಏನ್ ಮಾಡಿದ್ರು? ಅವರ ತಪಸ್ಸು ಎಂತದ್ದು? ಅಷ್ಟು ದೊಡ್ಡ ಸೈನ್ಯವನ್ನೇ ಅಷ್ಟು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಒಂದು ಕಡ್ಡಿಯನ್ನ ಹಿಡ್ಕೊಂಡು ಅದಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಅದನ್ನು ಪ್ರಯೋಗ ಮಾಡ್ತಾರೆ. 1000 ಅಸ್ತ್ರವನ್ನು ಪ್ರಯೋಗ ಮಾಡಿದ ವಿಶ್ವಾಮಿತ್ರ ಆ 1000 ಅಸ್ತ್ರಗಳನ್ನು ಕೂಡ ವಿಶ್ವಾಮಿತ್ರರ ಒಂದು ಕಡ್ಡಿ ಸರ್ವನಾಶ ಮಾಡಿ ಹಾಕಿದ. ಮತ್ತೆ ವಿಶ್ವಾಮಿತ್ರರಿಗೆ ಆಶ್ಚರ್ಯ, ಅಲ್ಲ, ನಾನು ಇಷ್ಟು ದೀರ್ಘವಾದ ತಪಸ್ಸನ್ನು ಆಚರಿಸಿ ಬಂದಿದ್ದೇನೆ, ನನ್ನ ಇಷ್ಟು ಅಸ್ತ್ರವನ್ನ ವಸಿಷ್ಠರ ಒಂದು ಕಡ್ಡಿ ನಾಶ ಮಾಡಿ ಹಾಕಿದಲ್ಲ, ಇದೇನಿದು? ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮದೇವ ಬಲಂ ಬಲಂ ಅಂತ ಹೇಳಿ ಅವರಿಗೆ ಅನಿಸ್ತು. ಕ್ಷತ್ರಿಯರ ಯಾವ ಬಲವೂ ಬಲವೇ ಅಲ್ಲ, ಬ್ರಹ್ಮಬಲ ಮುಂದೆ ಬ್ರಾಹ್ಮಣ್ಯದ ಮುಂದೆ ಯಾವುದೇ ಲೆಕ್ಕಕ್ಕಿಲ್ಲ ಅಂತ ಹೇಳಿ ಅವರು ಪ್ರತಿಜ್ಞೆ ಮಾಡಿದ. ನಾನು ಕೂಡ ಬ್ರಾಹ್ಮಣನಾಗಬೇಕು, ಬ್ರಾಹ್ಮಣನಾಗಿ ಇದೇ ವಸಿಷ್ಠರಿಂದ ನಾನು ಬ್ರಹ್ಮಕ್ಕೆ ಅಂತ ಹಂಚಿಕೊಳ್ಬೇಕು, ಏನಾದರೂ ಮಾಡಿ ವಸಿಷ್ಠರನ್ನು ಸೋಲಿಸಬೇಕು ಅಂತ ಹೇಳಿ ಪ್ರತಿಜ್ಞೆ ಮಾಡಿದ ವಿಶ್ವಾಮಿತ್ರ. ಮತ್ತೆ ಹೋಗಿ 1000 ವರ್ಷ ತಪಸ್ಸು ಮಾಡಲಿಕ್ಕೆ ಆರಂಭ ಮಾಡಿದ. ತಪಸ್ಸು ಮಾಡುವ ಮಧ್ಯದಲ್ಲಿ ವಸಿಷ್ಠರಿಗೆ ಎಷ್ಟೆಲ್ಲ ಕಿರುಕುಳಗೊಳ್ಳಬೇಕು ಅಷ್ಟೆಲ್ಲ ಕಿರುಕುಳ ಕೊಟ್ಟ. ಎಷ್ಟು ಕಿರುಕುಳ ಕೊಟ್ಟರು ಕೂಡ, ಎಷ್ಟು ಕಿರುಕುಳವನ್ನು ಅನುಭವಿಸಿದ್ರು ಕೂಡ ವಸಿಷ್ಠರು ಒಂದು ದಿವಸವೂ ಕೂಡ ವಿಶ್ವಾಮಿತ್ರರ ಮೇಲೆ ದ್ವೇಷವನ್ನು ಸಾಧಿಸಲಿಲ್ಲ, ಹಾಗೆ ಸಲ್ಲಿಸಲಿಲ್ಲ. ಎಲ್ಲಿಯವರೆಗೆ ಹೇಳಿದರೆ ವಸಿಷ್ಠರಿಗೆ 100 ಜನ ಮಕ್ಕಳಿದ್ರು. ಆ 100 ಜನ ಮಕ್ಕಳನ್ನು ಕೂಡ ವಿಶ್ವಾಮಿತ್ರ ಸಾಯಿಸಿದ. ತನ್ನ 100 ಜನ ಮಕ್ಕಳು ವಿಶ್ವಾಮಿತ್ರರಿಗೆ ಸತ್ರೂ ಕೂಡ ವಸಿಷ್ಠರಿಗೆ ವಿಶ್ವಾಮಿತ್ರರಲ್ಲಿ ದ್ವೇಷ ಬರಲಿಲ್ಲ. ಇದು ವಸಿಷ್ಠರ ವ್ಯಕ್ತಿತ್ವ, ಇದು ವಸಿಷ್ಠರ ಆ ದೇಶತೆ. ಸರಿ, ವಸಿಷ್ಠರ ಏನು ಮಾಡಬೇಕು? ಈ ವಿಶ್ವಾಮಿತ್ರ ಸಹವಾಸ ನನಗೆ ಬೇಡ ಅಂತ ಹೇಳಿ ಅವರು ಹಿಮಾಲಯ ಬೆಟ್ಟದ ಎತ್ತರಕ್ಕೆ ಹೋದರು. ಎತ್ತರಕ್ಕೆ ಹೋಗಿ ತಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು, ಎಂದೆಂದಿಗೂ ನಾನು ವಿಶ್ವಾಮಿತ್ರನಿಗೆ ಸಿಗಬಾರದು ಅಂತ ಹೇಳಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಬೆಟ್ಟದ ಮೇಲೆ ಹೋದರು. ಅಲ್ಲಿಂದ ಜಿಗಿದ್ರೆ ಆ ಹಿಮಾಲಯ ಪರ್ವತಗಳಿಗೆ ಗಂಗಾ ನದಿಯ ತಗೊಂಡು ಎಂದೆಂದಿಗೂ ಕೂಡ ನಾನು ಈ ವಸಿಷ್ಠರನ್ನು ನಾನು ಸಾಯಿಸಬಾರದು. ಯಾಕೆ? ವಸಿಷ್ಠರಂತಹ ಸಜ್ಜನ ವ್ಯಕ್ತಿ ಈ ಜಗತ್ತಲ್ಲಿ ಯಾರೂ ಇಲ್ಲ, ಇಂತಹ ಜ್ಞಾನಿ, ಇಂತಹ ತಪಸ್ಸು ಯಾರಿದ್ದಾರೆ ಲೋಕದಲ್ಲಿ, ಹಾಗಾಗಿ ನಾನು ಇವರನ್ನ ಸಾಯಿಸೋದಿಲ್ಲ ಅಂತ ಹೇಳಿ ಗಂಗೆಗೆ 100 ವಿಭಾಗವಾಗಿ ಹರಿದು ಅವಳಿಗೆ ಶತದ್ರಿ ಹೆಸರು ಬಂತು. ಗಂಗೆಗೆ ಶತದ್ರಿ ಹೆಸರು ಬಂತು. ಯಾಕೆ? ಈ ವಸಿಷ್ಠರನ್ನು ನಾನು ಸಾಯಿಸಲ್ಲ ಅಂತೇಳಿ ಗಂಗೆ 100 ಭಾಗವಾಗಿ ಹರಿದು ಅಷ್ಟು ಎತ್ತರದಿಂದ ಹಾರಿದು ಕೂಡ ವಸಿಷ್ಠರ ಸಾಯಿಲ್ಲ. ಮತ್ತೆ ವಸಿಷ್ಠರಿಗೆ ಯೋಚನೆ, ಸುಮ್ಮನೆ ಬಂದು ಈ ವಿಶ್ವಾಮಿತ್ರ ಕಾಟವನ್ನು ಕೊಡ್ತಾ ಇಲ್ಲ, ಏನಾದರೂ ಮಾಡಿ ವಸಿಷ್ಠರನ್ನು ಸೋಲಿಸಬೇಕು ಹೇಳುವ ಒಂದೇ ಒಂದು ಉದ್ದೇಶ ವಿಶ್ವಾಮಿತ್ರರಿಗೆ. ಸರಿ, ಹಾಗಾದರೆ ಈ ವಸಿಷ್ಠರನ್ನು ನಾನು ವಾದ ಮಾಡಿ ಸೋಲಿಸ್ತೇನೆ ಅಂತ ಅಂದುಕೊಂಡ. ವಾದಕ್ಕೆ ಕರೆದ ವಿಶ್ವಾಮಿತ್ರ ವಾದಕ್ಕೆ ಕರೆದ ವಸಿಷ್ಠರು ಏನು ಪ್ರಶ್ನೆ ಏನು ಹೇಳುವುದು? ಯಾವುದು ಅತ್ಯಂತ ಶ್ರೇಷ್ಠವಾದ ಜಗತ್ತಿನಲ್ಲಿ ಅಂತ ಪ್ರಶ್ನೆ. ವಿಶ್ವಾಮಿತ್ರನ ಉತ್ತರ ಏನು ಅಂತ ಹೇಳಿದ್ರೆ, ತಪಸ್ಸೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ವಿಶ್ವಾಮಿತ್ರನ ಅಭಿಪ್ರಾಯ. ಯಾಕೆ? ಅವನು ಅಷ್ಟು 1000 ತಪಸ್ಸು ಮಾಡಿದ್ದಾನೆ. ತಪಸ್ಸು ಮಾಡಿರೋದ್ರಿಂದ ತಾನು ಮಾಡಿದ್ರೆ ಸರಿ, ತಾನು ಮಾಡಿದ್ರೆ ಶ್ರೇಷ್ಠ ಅಂತ ಅಂದುಕೊಂಡು ಅದು ತಪಸ್ಸೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ವಿಶ್ವಾಮಿತ್ರ ಹೇಳಿದ. ವಸಿಷ್ಠರು ಹೇಳ್ತಾರೆ, ಇಲ್ಲ, ನನ್ನ ಲೆಕ್ಕದಲ್ಲಿ, ನನ್ನ ಅಭಿಪ್ರಾಯ, ಸಜ್ಜನರ ಸಂಘವೇ ಅತ್ಯಂತ ಶ್ರೇಷ್ಠವಾದದ್ದು. ಇಬ್ಬರ ವಾದವನ್ನು ಇಲ್ಲ. ಆ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ ತಪಸ್ಸೇ ಶ್ರೇಷ್ಠ, ವಸಿಷ್ಠರು ಹೇಳ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾರೆ? ಸಜ್ಜನರ ಸಂಘವೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ವಾದ ವಿವಾದ ಒಂದು ಹೋಗ್ತಾ ಹೋಗ್ತು. ಅವರು ಇಳಿದು ಬಿಡ್ತಾ ಇದ್ದಾರೆ, ಅವ್ರು ಬಿಡ್ತಾ ಇದ್ದಾರೆ. ಒಟ್ಟು ಮಾತು 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 ಮಾತು. ಇವರ ಮಾತುಕತೆಗೆ ಒಂದು ಮುಕ್ತಾಯ ಮಾಡಬೇಕು ಅಂತ ಹೇಳಿ ಸಾಕ್ಷಾತ್ ಭಗವಂತನೇ ಪಾತಾಳ ಲೋಕದಿಂದ ಆದಿಶೇಷನ ಕಳುಹಿಸಿಕೊಟ್ಟ. ಈ ಆದಿಶೇಷ ಹೋಗು, ವಿಶ್ವಾಮಿತ್ರರ ವಸಿಷ್ಠರ ಈ ವಾದ ವಿವಾದವನ್ನು ಮುಕ್ತಾಯಗೊಳಿಸು. ಶೇಷವಂತ ಏನು ನಿಮ್ಮ ಪ್ರಶ್ನೆ ಅಂತ ಕೇಳಿದ. ಪ್ರಶ್ನೆಯನ್ನು ಕೇಳಿದ್ರು, ಉತ್ತರವನ್ನು ಹೇಳಿದರು. ವಿಶ್ವಾಮಿತ್ರರು ತಪಸ್ಸೇ ಶ್ರೇಷ್ಠ ಅಂತ ಹೇಳೋದು,
ವಸಿಷ್ಠರು ಸಜ್ಜನರ ಸಹವಾಸವೇ ಅತ್ಯಂತ ಶ್ರೇಷ್ಠವಾದ ಹೇಳು. ಉತ್ತರ ಸಿಗಲಿಲ್ಲ ಅಂತ ಶೇಷನ ಬಳಿ ಪ್ರಾರ್ಥಿಸಿಕೊಂಡ್ರು. ಶೇಷ ಹೇಳಿದ, ಸರಿ ಹಾಗಾದ್ರೆ ನಾನು ಕೆಲಸ ಕೊಡ್ತೇನೆ, ಟಾಸ್ಕ್ ಕೊಡ್ತೇನೆ. ನಾನು ಏನಾದರೂ ಅಂತ ಕೇಳಿದ್ರೆ, ನಾನು ನನ್ನ ತಲೆಯ ಮೇಲೆ ಈ ಭೂಮಿಯನ್ನು ಹೊತ್ಕೊಂಡಿದ್ದೇನೆ. ಈ ಭೂಮಿಯನ್ನು ನಾನು ವಿಶ್ವಾಮಿತ್ರ ನಿಮ್ಮ ಕೈಯಲ್ಲಿ ಕೊಡ್ತೇನೆ. ಈ ಭೂಮಿಯನ್ನು ನೀವು ಸ್ವಲ್ಪವೂ ಅಲುಗಾಡದಂತೆ ಕೈ ಹಿಡಿದುಕೊಳ್ಬೇಕು. ಸ್ವಲ್ಪವೂ ಅಲುಗಾಡಬಾರದು. ನಾನು ಏನು ತಲೆಯಲ್ಲಿ ಹೊತ್ಕೊಂಡಿದ್ದೇನೋ ಅದೇ ರೀತಿಯಾಗಿ ಈ ಭೂಮಿಯಲ್ಲಿ ಇರುವಂತಹ ಯಾವ ಜೀವಿಗಳಿಗೂ ಕೂಡ ತೊಂದರೆ ಆಗದು ಇರುವ ರೀತಿಯಲ್ಲಿ ನೀವು ಈ ಭೂಮಿಯನ್ನು ಕೈಯಲ್ಲಿ ಹೊತ್ಕೊಳ್ಬೇಕು ಅಂತ ಹೇಳಿ ಶೇಷ ಹೇಳಿದೆ. ಒಂದು ವೇಳೆ ನಿಮಗೆ ಈ ಭೂಮಿಯನ್ನ ಹೊರಲಿಕ್ಕೆ ಆಗದೆ ಹೋದರೆ ಪಕ್ಕದಲ್ಲೇ ಕೊಡ್ತಿರುವಂತಹ ವಸಿಷ್ಠರ ಕೈ ಕೊಡಿ ಅಂತೇಳಿ ಆದೇಶ ಹೇಳಿದೆ. ವಿಶ್ವಾಮಿತ್ರ ಅಂದುಕೊಂಡು, ಇದು ಯಾವ ಮಹಾನದಿ? ನಾನು 10,000 ವರ್ಷ ತಪಸ್ಸು ಮಾಡಿದವನು ಈ ಭೂಮಿಯನ್ನು ಕೈಯಲ್ಲಿ ಹಿಡಿದುಕೊಳ್ಳಿ ಏನಾಗಬೇಕು ನನಗೆ? ಆಯ್ತು ಕೊಡಿ ಹೇಳಿ ಭೂಮಿಯನ್ನು ತೆಗೆದುಕೊಂಡ. ಆ ಭೂಮಿಯನ್ನು ವಿಶ್ವಾಮಿತ್ರರ ಕೈಗೆ ಕೊಟ್ಟು ಆದಿಶೇಷ ಹೊರಟು ಬಂದು, ನಾನು ಈಗ ಬರ್ತೇನೆ, ಅವನು ಈಗ ಬರ್ತೇನೆ ಅಂತ ಬಂದ ಆದಿಶೇಷ ಬರಲೇ ಇಲ್ಲ. ಎಷ್ಟು ಕೈಯಲ್ಲಿ ಹಿಡಿದುಕೊಂಡು ಒಂದು ಕ್ಷಣ ಮಾತ್ರ ಆಗಿದೆ. ಭೂಮಿಯ ಭಾರವನ್ನ ವಿಶ್ವಾಮಿತ್ರರಿಗೆ ಸಹಿಸಲಿಕ್ಕಾಗಲಿಲ್ಲ. ಆ ಭೂಮಿ ಬಹಳ ಭಾರ ಇತ್ತು. ಈ ಭೂಮಿಯನ್ನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಪಕ್ಕದಲ್ಲಿ ಕುಳಿತಂತಹ ವಸಿಷ್ಠರಿಗೆ ಈ ಭೂಮಿಯನ್ನು ಕೊಟ್ಟುಬಿಟ್ಟ. ಆ ಕ್ಷಣದಲ್ಲಿ ವಸಿಷ್ಠ ಅಂದುಕೊಂಡು ಮನಸ್ಸಲ್ಲೇ ಅಂದುಕೊಂಡು, ನಾನೇನಾದರೂ ಜೀವನದಲ್ಲಿ ಸಜ್ಜನರ ಸಂಘವನ್ನು ಮಾಡಿದ್ರೆ ಆ ಸಜ್ಜನರ ಸಹವಾಸದಲ್ಲಿ ಅರ್ಧ ಮುಹೂರ್ತ ಕಾಲ ಸಜ್ಜನರ ಸಂಘವನ್ನು ಮಾಡಿದ ಪುಣ್ಯದ ಪ್ರಭಾವದಿಂದ ಈ ಭೂಮಿಯನ್ನು ಧರಿಸಿಕೊಳ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಭೂಮಿಯಲ್ಲಿ ಧರಿಸಿಕೊಂಡ. ಯಾವಾಗ ವಸಿಷ್ಠರು ಈ ರೀತಿಯ ಸಂಕಲ್ಪವನ್ನು ಮಾಡಿಕೊಂಡು ಕೈಯಲ್ಲಿ ಭೂಮಿಯನ್ನು ಹಿಡಿದುಕೊಂಡ್ರೋ ಅವರ ಕೈಯಲ್ಲಿ ಚೆಂಡಿ ಇದ್ದ ಹಾಗೆ ಸುಲಭವಾಗಿ ವಸಿಷ್ಠರ ಕೈಯಲ್ಲಿ ಈ ಆದಿಶೇಷ ಈಗ ಬರ್ತದೆ ಅಂತ ಹೋದವನು ಸುದ್ದಿಯೇ ಇಲ್ಲ. ಎಲ್ಲಿ ಹೋದಂತ ಗೊತ್ತಿಲ್ಲ. ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು. ಆಹಾ, ಆದಿಶೇಷ ಬಿಡಲಿಲ್ಲ. ವಿಶ್ವಾಮಿತ್ರರಿಗೆ ಭಾರಿ ಕಳವಳ. ಈಗ ಏನು ಮಾಡೋದು? ಈಗ ಈ ವಸಿಷ್ಠರ ಭೂಮಿಯ ಕೈಯಲ್ಲಿ ಹಾಗೆ ಹಿಡ್ಕೊಂಡಿದ್ದಾರೆ, ಬಿಡ್ಲಿಲ್ಲ. ನನಗೂ ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇನ್ನೇನು ಮಾಡಬೇಕು ಅಂತ ಹೇಳಿ ವಿಶ್ವಾಮಿತ್ರರು ಹೋದರು. ಆದಿಶೇಷ ಕರ್ಕೊಂಡು ಬಂದು, ಬನ್ನಿ ಆದಿಶೇಷ ಇಲ್ಲಿ ಬನ್ನಿ, ಸ್ವಲ್ಪ ನಿರ್ಧಾರ ಮಾಡಿ ಏನು. ಆದಿಶೇಷ ಬಂದ. ಏನು ಹೇಳಬೇಕು? ಈ ಸಂತ ಸಭೆ ಹೇಳ್ತಾ ಉಂಟು, ಏನು ಅರ್ಥ ಆಗಲಿಲ್ಲ ಅಂತ ಆದಿಶೇಷ ಕೇಳಿದೆ. ವಿಶ್ವಾಮಿತ್ರ ಏನು ಅಂತ ಕೇಳ್ತಾರೆ. ಒಂದು ಬಾರಿ ನೀವು ವಸಿಷ್ಠರನ್ನ ಕೇಳಿ ಅವರು ಯಾವ ಸಂಕಲ್ಪದಲ್ಲಿ ಭೂಮಿಯನ್ನು ಕೈಯಲ್ಲಿ ಧರಿಸಿಕೊಂಡಿದ್ದಾರೆ. ವಸಿಷ್ಠರು ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ಮಾಡಿದಂತಹ ಸಜ್ಜನ ಸಹವಾಸದಲ್ಲಿ ಅರ್ಧ ಮುಹೂರ್ತ ಕಾಲ ಅಂದ್ರೆ 24 ನಿಮಿಷ, 24 ಅರ್ಧ ಮುಹೂರ್ತ ಅಂದ್ರೆ 24 ನಿಮಿಷ. ಈ ಅರ್ಧ ಮುಹೂರ್ತ ಕಾಲ ನಾವು ಮಾಡಿದ ಸಜ್ಜನರ ಸಂಘದ ಪುಣ್ಯದ ಪ್ರಭಾವದಿಂದ ಭೂಮಿಯನ್ನು ಧರಿಸ್ತೇನೆ ಅಂತ ಹೇಳಿಕೊಂಡು ಈ ಭೂಮಿಯನ್ನು ಹಿಡಿದುಕೊಂಡಿದೆ ಅಂತ ಹೇಳಿದಾಗ ಆದಿಶೇಷ ವಿಶ್ವಾಮಿತ್ರರ ಅರ್ಧ ಮುಹೂರ್ತ ಕಾಲ ಸಜ್ಜನರ ಸಂಘದ ಪುಣ್ಯದ ಸಮಕ್ಕೆ ನಿನ್ನ 10,000 ವರ್ಷ ತಪಸ್ಸು ಸರಿಯಾಗಿಲ್ಲ ಅಂತಂದ್ರೆ ವಿಶ್ವಾಮಿತ್ರರ 10,000 ವರ್ಷದ ತಪಸ್ಸು ಒಂದು ಕಡೆಯಲ್ಲಿ, ಆದರೆ ವಸಿಷ್ಠರ ಅರ್ಧ ಮುಹೂರ್ತ ಕಾಲ ಸಜ್ಜನರ ಸಹವಾಸವನ್ನು ಮಾಡಿದ ಪುಣ್ಯದ ಫಲ ರೀತಿಯಲ್ಲಿ ಈ 10,000 ವರ್ಷ ತಪಸ್ಸಿಗಿಂತ ವಸಿಷ್ಠರ ಸಜ್ಜನ ಸಂಘದ ಫಲವೇ ಇದು ಬಹಳ ದೊಡ್ಡದು ಅಂತ ಅನಿಸಿಕೊಟ್ಟು ವಿಶ್ವಾಮಿತ್ರರಿಗೆ ಅಲ್ಲಿಯವರೆಗೆ ಇದ್ದಂತಹ ವಸಿಷ್ಠರ ಮೇಲೆ ದ್ವೇಷ ಪರಿಹಾರ ಆಯಿತು. ಇನ್ಮೇಲೆ ನಾನು ವಸಿಷ್ಠರನ್ನು ಈ ರೀತಿಯ ಕೆಳಗಲಿಕ್ಕೆ ಹೋಗಬಾರದು, ಅವರ ವ್ಯಕ್ತಿತ್ವವನ್ನು ಅರ್ಥ ಆಯಿತು ಅಂತ ಹೇಳಿ ಅವರ ಮೇಲೆ ಇದ್ದಂಥ ಎಲ್ಲ ದ್ವೇಷವನ್ನು ಬಿಟ್ಟು ಈ ವಸಿಷ್ಠರ ಕೈಯಿಂದಲೇ ನಾನು ಬ್ರಹ್ಮರ್ಷಿ ಅಂದಿಸಿಕೊಳ್ಬೇಕು ಅಂತ ಹೇಳಿ ಅಲ್ಲಿಂದ ವಿಶ್ವಾಮಿತ್ರ ಹೊರಟು ಹೋದರು. ತಪಸ್ಸನ್ನು ಆಚರಿಸಿ ಅವರು ಬ್ರಹ್ಮರ್ಷಿ ಅಂದಿಸಿಕೊಂಡ್ರು ಅಂತ ಒಂದು ಇತಿಹಾಸ. ಈ ಕಥೆ ನಾನು ಯಾಕೆ ಹೇಳಿದ್ ಬಂದೆ? ಇದು ವಸಿಷ್ಠರ ಜಗತ್ತಿಗೆ ಕೊಟ್ಟಂತಹ ಒಂದು ದೊಡ್ಡ ಸಂದೇಶ. ನೀವು ಸಜ್ಜನರ ಸಂಘವನ್ನು ಮಾಡಿ ಅದಕ್ಕೆ ಬಹಳ ದೊಡ್ಡ ಪುಣ್ಯದ ಫಲ ಉಂಟು. ಅದಕ್ಕೆ ಸಾಕ್ಷಿಯಾಗುವಂದ್ರೆ ನಾನೇ ವಿಶ್ವಾಮಿತ್ರನಲ್ಲಿ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾರೆ. ನೋಡಿ, ನಮ್ಮ ನಿಮ್ಮ ಜೀವನದಲ್ಲಿ ದೊಡ್ಡ ಭಾಗ್ಯ. ಮಧ್ವಾಚಾರ್ಯರಂತಹ, ವಾದಿರಾಜರಂತಹ
ಅಂದ್ರೆ ಈಗ ವಸಿಷ್ಠರನ್ನೇ ನಿಲ್ಲಿಸುವಂತ ವ್ಯಕ್ತಿತ್ವ ಮಧ್ವಾಚಾರ್ಯರು. ಸತ್ಯಲೋಕದ ಅಧಿಪತಿ ಆ ವಾಯುದೇವರೇ, ಸಾಕ್ಷಾತ್ ಮುಖ್ಯ ಪ್ರಾಣ ದೇವರೇ ಮಧ್ವಾಚಾರ್ಯರೇ ಅವತಾರ ಮಾಡಿ ಬಂದಿದ್ದಾರೆ. ಮುಂದಿನ ಸೃಷ್ಟಿಯಲ್ಲಿ, ಮುಂದಿನ ಕಲ್ಪದಲ್ಲಿ ಮತ್ತದೇ ಮಧ್ವಾಚಾರ್ಯರಾಗಿ ಮತ್ತೆ ಹುಟ್ಟಿ ಬರುವವರು ನಮ್ಮ ವಾದಿರಾಜ ಗುರು ಸಾರ್ವಭೌಮರು. ಆ ವಾಯುದೇವರಾದಂತಹ ಮಧ್ವಾಚಾರ್ಯರು ಭಾವಿಸಿದರಾದಂತಹ ವಾದಿರಾಜ ಗುರು ಸಾರ್ವಭೌಮರ ಶಿಷ್ಯರಾಗಿ, ಭಕ್ತರಾಗಿ, ಅವರ ಪಾದತುಳಿಯಾಗಿ ನಾವೆಲ್ಲ ಇದ್ದೇವೆ, ಅವರ ಸಂಘದಲ್ಲಿ ನಾವೆಲ್ಲ ಇದ್ದೇವೆ ಅಂತಂದ್ರೆ ಜಗತ್ತಲ್ಲಿ ಯಾರು ಇರಲಿಕ್ಕೆ ಸಾಧ್ಯ? ಯಾರಿಗೆ ತಾನೇ ಇಂತಹ ಭಾಗ್ಯ ಇನ್ನು ಬೇಕಂದ್ರೆ ಸಿಗ್ತದೆ? ವೈಷ್ಣವರಾಗಿ, ಅದರಲ್ಲಿ ವಿಶೇಷವಾಗಿ ವಾದಿರಾಜರ ಶಿಷ್ಯರಾಗಿ, ವಾದಿರಾಜರ ಭಕ್ತರಾಗಿ, ಮಧ್ವಾಚಾರ್ಯರ ಶಿಷ್ಯರಾಗಿ ನಾವೆಲ್ಲ ಈ ಜನ್ಮವನ್ನು ಕಾಣಿದ್ದೇವೆ. ಇಷ್ಟೆಲ್ಲ ಸೌಖ್ಯವನ್ನು ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ಅದು ಅವರ ಸಂಘವನ್ನು, ಅವರ ಸೇವೆಯನ್ನು ಮಾಡಿದ ಫಲ ಅಂತ ನಾವು ಅದನ್ನು ಗಂಭೀರವಾಗಿ ಹೇಳ್ಬೋದು. ಹಾಗಾಗಿ ನಾವೇನ್ ಮಾಡ್ಬೇಕೀಗ? ವಸಿಷ್ಠರಾಗಬೇಕ, ವಿಶ್ವಾಮಿತ್ರರಾಗಬೇಕ? ವಸಿಷ್ಠರು ಹೇಳಿದ ಮಾತನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸಜ್ಜನರ ಸಹವಾಸದಲ್ಲಿರ್ಬೇಕು. ವಾದಿರಾಜರಂತಹ ಮಧ್ವಾಚಾರ್ಯರಂತಹ ಗುರುಗಳನ್ನು ಆಶ್ರಯಿಸಬೇಕು. ಅವರನ್ನು ಆಶ್ರಯಿಸಿದರೆ ನಿಮಗೆ ಜಗತ್ತಿನಲ್ಲಿ ಯಾವುದೇ ರೀತಿಯ ಕಟ್ಟಡಗಳು, ವಿಘ್ನಗಳು, ಆಪತ್ತುಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮಧ್ವಾಚಾರ್ಯರಲ್ಲಿ ಯಾರು? ಸಾಕ್ಷಾತ್ ಹನುಮಂತ ದೇವರು. ವಾದಿರಾಜರು ಮುಂದಿನ ಸೃಷ್ಟಿಯಲ್ಲಿ ಹನುಮಂತ ದೇವರು ಆಗುವರು. ಅವರ ಸಾಮರ್ಥ್ಯ ಒಬ್ಬ ಹನುಮಂತ ಸಮಗ್ರ ಲಂಕೆಯನ್ನು ಸುಟ್ಟು ಬಂದ. ಲಂಕೆಯನ್ನು ಸುಟ್ಟು ಬಂದು ರಾವಣ ನೀನು ಯಾರು ಅಂತ ಕೇಳಿದರೆ ನಾನು ಹನುಮಂತ ಅಂತ ಹನುಮಂತ ಹೇಳ್ಕೊಳ್ಳಿಲ್ಲ. ನನ್ನ ಹೆಸರು ಹನುಮಂತ ಅಂತ ಹೇಳ್ಕೊಳ್ಳಿಲ್ಲ. ದಾಸೋ ಕೌಸಲೆಯ ರಹಸ್ಯ, ನಾನು ಆ ಶ್ರೀರಾಮಚಂದ್ರನ ದಾಸ ಅಂತ ಹೇಳಿಕೊಂಡ. ಇದು ಹನುಮಂತನ ವ್ಯಕ್ತಿತ್ವ. ನಾವೆಲ್ಲ ಹೇಗಿರಬೇಕು ಅಂತ ತೋರಿಸಿಕೊಟ್ಟವರು ಜಗದ್ಗುರುಗಳ ಮಧ್ವಾಚಾರ್ಯರು. ನಾವು ಭಗವಂತನ ದಾಸರು, ನಾವು ಭಗವಂತನ ದಾಸರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ಹನುಮಂತ ಅಂದು ಲಂಕೆಯನ್ನು ಸುಟ್ಟು ಬಂದು ರಾವಣನಿಗೆ ಹೇಳಿದಂತಹ ಮಾತಿಗೆ ನಾವೆಲ್ಲ ಬದುಕಿನಲ್ಲಿ ಕೂಡ ಈ ತತ್ವವನ್ನ, ಈ ಸಂದೇಶವನ್ನ ನಾವೆಲ್ಲ ಅಳವಡಿಸಿಕೊಳ್ಬೇಕು. ನಾವೆಲ್ಲರೂ ಕೂಡ ಭಗವಂತನ ದಾಸರು. ದಾಸರು ಅಲ್ಲ, ಭಗವಂತನ ದಾಸರು ಅಲ್ಲ, ಭಗವಂತನ ದಾಸರಾಗಲಿಕ್ಕೂ ನಮ್ಮಲ್ಲಿ ಯೋಗ್ಯತೆ ಇಲ್ಲ. ಅಷ್ಟು ಕೆಳಗಿನ ಯುವರಾಜ್ಯದಲ್ಲಿ ನಾವೆಲ್ಲ ಬಂದಿದ್ದೇವೆ. ಇದು ಮಧ್ವಾಚಾರ್ಯರು ಕೊಟ್ಟಂತ ಸಿದ್ಧಾಂತ. ಭಗವಂತನೊಬ್ಬನೇ ಸರ್ವೋತ್ತಮ ದೇವತೆ. ಉಳಿದೆಲ್ಲ ದೇವತೆಗಳು, ಉಳಿದೆಲ್ಲ ಜೀವರಾಶಿಗಳು ಕೂಡ ಭಗವಂತನ ದಾಸರು ಅನ್ನುವ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಅದನ್ನು ಹನುಮಂತ ದೇವರು ಕೂಡ ತಮ್ಮ ಅವತಾರ ಕಾಲದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ಸಿದ್ಧಾಂತವನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಪಾದಪೂಜೆ ಮಾಡಲಿಕ್ಕೆ ಸುಮಾರು 150-200 ಜನ ಬಂದಂತಹ ಹಲವಾರು ವ್ಯಕ್ತಿಗಳು ಹೇಳಿದಂತಹ ಮಾತು ಒಂದೇ. ನಮ್ಮ ಅಜ್ಜನ ಕಾಲದಿಂದ ನಾವು ಮಠಕ್ಕೆ ಬರ್ತಾ ಇದ್ದೇವೆ ಅಂತ ಹೇಳುವಂತಹ ಅಭಿಮಾನದ ಮಾತುಗಳು ನೋಡಿ. ಈ ಮಾತುಗಳನ್ನು ಕೇಳಲಿಕ್ಕೆ ನಮಗೆ ಬಹಳ ಖುಷಿಯಾಯಿತು. ಈ ಅಭಿಮಾನ, ಈ ಭಕ್ತಿ, ಈ ಶ್ರದ್ಧೆ ಇದೇ ರೀತಿಯಾಗಿ ನಮ್ಮಲ್ಲಿ ಇರಲಿ, ನಿರಂತರವಾಗಿ ಇರಲಿ. ಮತ್ತೊಂದು ವಿಶೇಷವಾದ ಸಂಗತಿ ಏನು ಅಂತ ಕೇಳಿದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸೇರಿದ್ದಾರೆ. ಹೆಚ್ಚಿನ ಯುವಕರು ಬಂದಿದ್ದಾರೆ ಅನ್ನೋದು ನಮಗೆ ಬಹಳ ಸಂತೋಷದ ಸಂಗತಿ. ಯುವಕರಿಗೂ ಕೂಡ ಅಭಿಮಾನ ಇದೆ. ಆ ಅಭಿಮಾನ ಇನ್ನಷ್ಟು ಜಾಸ್ತಿ ಆಗಲಿ, ಇನ್ನಷ್ಟು ಅಭಿವೃದ್ಧಿಯಾಗಲಿ, ಇನ್ನಷ್ಟು ದೇವರ ಸೇವೆಯನ್ನ, ಗುರುಗಳ ಸೇವೆಯನ್ನ ಮಾಡುವಂತಹ ಶಕ್ತಿಯನ್ನು ನೀಡಲಿ. ಇನ್ನೇ ದಿವಸ ಇಡೀ ಶಿವಮೊಗ್ಗವೇ 30 ಜನ ಈ ನಮ್ಮ ಶಿವಮೊಗ್ಗದಲ್ಲಿ ಇದ್ದಾರೆ ಅಂತ ಹೇಳಿ ಮೆರವಣಿಗೆಯನ್ನು ಮೆರವಣಿಗೆಯನ್ನ ಎಲ್ಲ ಸಮಾಜ ಬಾಂಧವರು ಸೇರಿ ಮಾಡಿದ್ದಾರೆ. ಅದು ನಮ್ಮ ಹೆಸರೇ ಹೇಳಿಕ್ಕೆ ಹೋದ್ರೆ ಬಹಳ ದೊಡ್ಡ ಬಟ್ಟೆ ನಮ್ಮ ಸತೀಶ್ 4 ಜನ ಸತೀಶ್ ಇದ್ದಾರೆ. ಆಮೇಲೆ ಸುಬ್ರಾಯ ನಾಗರಾಜರು ಅನೇಕ ಮಂದಿ ಇದ್ದಾರೆ. ಎಲ್ಲರೂ ನಮ್ಮ ಮಾಧವಣ್ಣವರು, ಗಣೇಶ್ ಕೆಟ್ಟವರ ಮಗ, ಇವರೆಲ್ಲರೂ ಕೂಡ ಸೋದ ಮಠಕ್ಕೋಸ್ಕರ ಗುರುಗಳಿಗೆ ಜೀವ ಕೊಡಲಿಕ್ಕೂ ತಯಾರಿರಬೇಕು. ಭಕ್ತಿಯನ್ನು ಮಾಡಬಹುದು. ಇಷ್ಟು ಕೆಲಸ ಮಾಡಿದ್ದೀರಿ. ಮಾಡಿದ ಅಷ್ಟನ್ನು ಕೂಡ ಶುದ್ಧವಾದ ಭಕ್ತಿ
ಭಕ್ತಿಯಿಂದ ಮಾಡಿದ್ದೀರಿ, ಅಭಿಮಾನದಿಂದ ಮಾಡಿದ್ದೀರಿ ಅನ್ನೋದನ್ನೇ ನೋಡಿಕೊಂಡು ಇದೇ ರೀತಿಯಾಗಿ ಮುಂದುವರಿಯಿರಿ. ಎಲ್ಲರಿಗೂ ಕೂಡ ವಿಶೇಷವಾಗಿ ದೇವಿಯವರ ವಜರಾಜ ಗೋಸಾರ್ವಭೌಮರ ಭೂತರಾಜ ವಿಶೇಷ ಅನುಗ್ರಹ ಉಂಟಾಗಲಿ. ಶಿವಮೊಗ್ಗ ಏನು ಬಹಳ ಹೊಸದೇ ಅಲ್ಲ ನಮಗೆ. ಪ್ರತಿ ಹುಣ್ಣಿಮೆಗೆ ಒಂದು 100-150 ಜನ ನಮ್ಮ ಶಿವಮೊಗ್ಗದಿಂದ ಬರ್ತಾರೆ. ಜಾಸ್ತಿ ಆಗ್ತದೆ. ಒಬ್ಬರು ಹೇಳಿದ್ರು, ನಾವು ಇನ್ಮೇಲೆ ಬರುವ ಹುಣ್ಣಿಮೆಗೆ ನಾನು ಟೆಂಪೋ ಟ್ರಾವೆಲರ್ ಮಾಡ್ತೇನೆ, ಯಾರ್ಯಾರು ಸೋದೆಗೆ ಹುಣ್ಣಿಮೆ ಪೂಜೆಗೆ ಬರ್ತಾರೋ ಅವರನ್ನು ಉಚಿತವಾಗಿ ಕರ್ಕೊಂಡು ಹೋಗ್ತೇನೆ ಅಂತ ಅವರೊಂದು ಸೇವೆ. ಇನ್ಮೇಲೆ ಯಾರ್ಯಾರು ಇನ್ಮೇಲೆ ಶಿವಮೊಗ್ಗದಿಂದ ಸೋದೆಗೆ ಬರಬೇಕು ಅಂತ ಹುಣ್ಣಿಮೆಗೆ ಅವರನ್ನು ನಾನು ಕರ್ಕೊಂಡು ಬರ್ತೇನೆ ಅಂತ ಅವರು ಟೆಂಪೋ ಟ್ರಾವೆಲರ್ ಮಾಡಿದ್ದಾರೆ. ಯಾರ್ಯಾರು ಬರಬೇಕು ಅಂತ ಅಪೇಕ್ಷೆ ಎಲ್ಲ ಸುಲಭವಾಗಿ ಹೋಗುವಾಗ ಆಟೋ ಸಿಗ್ತದ, ಕಟ್ಕೊಂಡು ಹೋಗ್ಬೇಕಾ, ಹೇಗೆ ಹೋಗ್ಬೇಕು ಅಂತ ಯಾರು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ವಾದಿರಾಜರು ಭೂತರಾಜರು ಅಷ್ಟು ದೊಡ್ಡ ಅನುಗ್ರಹ ಮಾಡಿದ್ದಾರೆ. ಒಬ್ಬ ಭಕ್ತರನ್ನು ತೋರಿಸಿಕೊಟ್ಟಿದ್ದಾರೆ. ಒಳ್ಳೆ ನಷ್ಟಕ್ಕೆ ಒಬ್ಬ ಇದ್ದಾನೆ ಇಲ್ಲಿ, ನಿಮ್ಮನ್ನೆಲ್ಲ ಸೂರ್ಯ ಕರ್ಕೊಂಡು ಬರ್ತಾನೆ, ಒಬ್ಬರನ್ನು ನೇಮಿಸಿದ್ದಾರೆ. ಅದೇ ರೀತಿಯಾಗಿ ಅನೇಕ ಮಂದಿ ಅವರವರು ಕಾರ್ ಮಾಡಿಕೊಂಡು ಬಸ್ಸಲ್ಲಿ ಹೇಗೋ ಮಾಡಿಕೊಂಡು ಅಂತೂ ಹುಣ್ಣಿಮೆಯ ಪೂಜೆಯನ್ನು ನಾವು ತಪ್ಪಿಸಬಾರದು, ಭೂತರಾಜರ ಅನುಗ್ರಹದಿಂದ ನಾವು ವಂಚಿತರಾಗಬಾರದು ಹೇಳುವ ಒಂದೇ ಒಂದು ಉದ್ದೇಶದಿಂದ ಎಷ್ಟೇ ವ್ಯವಹಾರ ಇರಲಿ, ಎಷ್ಟೇ ಮನೆಯಲ್ಲಿ ಕಾರ್ಯಕ್ರಮಗಳಿರಲಿ, ಎಲ್ಲವನ್ನು ಕೂಡ ಬಿಟ್ಟು ವಾದಿರಾಜರ ಮೇಲಿನ ಭಕ್ತಿಯಿಂದ, ಭೂತರಾಜರ ಮೇಲಿನ ಶ್ರದ್ಧೆಯಿಂದ ಪ್ರತಿ ಹುಣ್ಣಿಮೆಗೆ ನಮ್ಮ ಶಿವಮೊಗ್ಗದಿಂದ ಅನೇಕ ಮಂದಿ ಬರ್ತಾ ಇದ್ದಾರೆ. ಈ ಶ್ರದ್ಧೆ ಇದೇ ರೀತಿಯಾಗಿ ಮುಂದುವರಿಲಿ. ಎಲ್ಲರೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ಅನುಗ್ರಹವನ್ನು ಸೇರಿದ್ದೀರಿ. ಆ ಎಲ್ಲ ಸಮಾಜದ ಭಕ್ತರಿಗೂ ಕೂಡ ವಿಶೇಷವಾಗಿ ಹೇಗಿರುವ ವಾದಿರಾಜರ ಭೂತರಾಜರ ಅನುಗ್ರಹ ಇರಲಿ. ನಿಮ್ಮ ವ್ಯವಹಾರದಲ್ಲಿ ಏನೇ ತೊಂದರೆಗಳಿದ್ರು ಕೂಡ ಎಲ್ಲ ತೊಂದರೆಗಳು ವಿಘ್ನಗಳು ಪರಿಹಾರ ಆಗಲಿ, ವ್ಯವಹಾರ ಅಭಿವೃದ್ಧಿ ಆಗಲಿ, ಮಕ್ಕಳಿಗೆ ಶ್ರೇಯಸ್ಸಾಗಲಿ, ಮಕ್ಕಳೆಲ್ಲ ಎಲ್ಲರೂ ಒಳ್ಳೆಯ ವಿದ್ಯಾವಂತರಾಗಲಿ, ಅವರ ಜೀವನ ಉಜ್ವಲವಾಗಿರಲಿ ಅಂತ ಹೇಳಿ ನಾವು ಎಲ್ಲರನ್ನೂ ಕೂಡ ಎಲ್ಲರ ಪರವಾಗಿ ದೇವರ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಭಗವದ್ಭಕ್ತರಿಗೂ ಕೂಡ ವಿಶೇಷವಾಗಿ ಮಂಗಲವಾಗಲಿ. ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನೇಕ ಕಾರ್ಯಕರ್ತರು ಇದನ್ನು ಮಾಡಲೇಬೇಕು, ಬಹಳ ವೈಭವವಾಗಿ ಮಾಡಬೇಕು, ಇನ್ನೂ ಜೋರು ಮಾಡಬೇಕು ಅಂತ ಸಂಭ್ರಮದಲ್ಲಿ ತುದಿಕಾಲದಲ್ಲೂ ಮಾಡ್ತಾ ಇದ್ರು. ಸುಮಾರು 5-6 ತಿಂಗಳ ಹಿಂದೆ ಸೋದೆ ಹುಣ್ಣಿಮೆಗೆ ಬಂದಾಗ ನಾವು ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಹಮ್ಮಿಕೊಂಡಿದ್ದೇವೆ ಅಂತ ಆಗಲೇ ಬಹಳ ತಯಾರಿ ಮಾಡಿಕೊಂಡಿದ್ರು ಅವರು. ಕೊನೆಗೆ 2 ತಿಂಗಳ ಹಿಂದೆ ಈ ಕಾರ್ಯಕ್ರಮ ಫಿಕ್ಸ್ ಆಯಿತು. ಫಿಕ್ಸ್ ಆದಾಗಲಿಂದ ನಿದ್ರೆ ಬಿಟ್ಟವರು ಮನೆಯಲ್ಲಿ ಬಹಳ ಮಂದಿ ಇದ್ದಾರೆ. ಈ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ನಮಗೆ ಹೇಳಿ ಅವರು ಅವರ ನಿದ್ರೆಯನ್ನು ಬಿಟ್ಟು, ಅವರ ಆಹಾರವನ್ನು ಬಿಟ್ಟು, ಅವರ ವ್ಯವಹಾರವನ್ನು ಕೂಡ ಬಿಟ್ಟು ಈ ಎಲ್ಲವನ್ನು ತ್ಯಾಗ ಮಾಡಿ ಇದು ಗುರುಗಳ ಪ್ರೀತಿಗೆ, ಭಗವಂತನ ಪ್ರೀತಿಗೆ ಕಾರಣ ಆಗುವ ರೀತಿಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಳ್ಳಬೇಕು ಅಂತ ಒಂದು ದೊಡ್ಡ ತ್ಯಾಗ ಮಾಡಿದ ದೊಡ್ಡ ಗುಂಪಿಗೆ ಇಲ್ಲಿ ಉಂಟು. ಅವರ ಆ ತ್ಯಾಗದ ಮನೋಭಾವವನ್ನು ಕಂಡು ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಇನ್ನಷ್ಟು ಇಂತಹ ಸೇವೆಯನ್ನು ಮಾಡುವಂತ ಸತ್ಯ ದೇವರು ನೀಡಲಿ. ನಿಮ್ಮೆಲ್ಲರ ಈ ವ್ಯವಹಾರ ಅಭಿವೃದ್ಧಿ ಆಗಲಿ, ಹೆಚ್ಚೆಚ್ಚು ವ್ಯವಹಾರ ಆಗುವುದಿಲ್ಲ, ಇಲ್ಲ ಹೆಚ್ಚೆಚ್ಚು ಸಂಪತ್ತು ನಿಮಗೆ ಸಿಗಲಿ. ಹೆಚ್ಚೆಚ್ಚು ಸಂಪತ್ತು ಮೇಲೆ ಏನು ಮಾಡಬೇಕು? ಆ ಸಂಪತ್ತು ಧರ್ಮದಾರಿ ಮಾಡಬೇಕು, ಇನ್ನೊಬ್ಬರಿಗೆ ಉಪಕಾರ ಆಗುವಂತ ಕೆಲಸವನ್ನು ಮಾಡಬೇಕು. ಅಂತಹ ಶಕ್ತಿ ಅದು ನಮ್ಮ ದೈವಿಕ ಬ್ರಾಹ್ಮಣ ಸಮಾಜದಲ್ಲಿ ನಿರಂತರವಾಗಿ ಹಾರೈಸುತ್ತಾ ಇಷ್ಟಾದ್ಮೇಲೆ ಒಂದೊಂದು ಬೇಡಿಕೆ ಇದೆ. ಏನದು ಬೇಡಿಕೆ ಅಂತ ಕೇಳಿದ್ರೆ, ಶಿವಮೊಗ್ಗಕ್ಕೆ ನಾನು ಬಂದಿದ್ದೇನೆ, ಇಷ್ಟೆಲ್ಲ ಎಲ್ಲ ಸೇರಿದ್ದೀನಿ, ಇಷ್ಟು ಮಾಡಿ ಅಂತ ನೀವು ನಾನು ಕೆಲಸ ಮಾಡಬೇಕಿಲ್ಲ. ಮುಂದಿನ ಮಾರ್ಚ್ ತಿಂಗಳಲ್ಲಿ 23ನೇ ತಾರೀಕಿನಿಂದ 27ನೇ ತಾರೀಕು ತನಕ 5 ದಿವಸಗಳ ಕಾಲ ವಾದಿರಾಜರು ಅವತಾರ ಮಾಡಿರುವ ಹೂವಿನಕೆರೆ, ಕುಂದಾಪುರ ಸಮೀಪ ಹೂವಿನಕೆರೆಯಲ್ಲಿ ಎಲ್ಲ ವಾದಿರಾಜರ ಭಕ್ತರು ಅಲ್ಲಿ ಸೇರಬೇಕು ಅನ್ನುವ ಒಂದೇ ಇಡೀ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ವಾದಿರಾಜರ ಭಕ್ತರಿದ್ದಾರೋ ಆ ಎಲ್ಲ ಭಕ್ತರು, ಎಲ್ಲ ವಾದಿರಾಜರ ಶಿಷ್ಯರು ಒಂದು ಕಡೆಯಲ್ಲಿ ಸೇರಬೇಕು. ಒಂದು ಕಡೆ ಸೇರಲಿಕ್ಕೆ ನಮಗೆ ಯಾವುದು ಒಳ್ಳೆಯ ಜಾಗ? ವಾದಿರಾಜರ ಅವತಾರ ಮಾಡಿರುವಂತಹ ಅವರ ಜನ್ಮಭೂಮಿಯಲ್ಲಿಯೇ ಎಲ್ಲ ವಾದಿರಾಜರ ಭಕ್ತರು ಭಕ್ತಿ ಶ್ರದ್ಧೆಗೆ ವಾದಿರಾಜರ